ಈ ಒಂದು ಮಾಧ್ಯಮ ಗೋಷ್ಠಿಗೆ ತಮ್ಮೆಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಏಳು ಸಂಸ್ಥೆಯ ಅಧ್ಯಕ್ಷನಾಗಿ ತಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜೊತೆ ಬೇಡಿ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಶ್ರೀ ಜಯರಾಜ್ ಅವರಿದ್ದಾರೆ, ವಿ ಸಿ ಅವರಾದಂಥ ಶ್ರೀ ಅರುಣ್ ಇನಾಮದಾರ್ ಅವರಿದ್ದಾರೆ, ಪ್ರಿನ್ಸಿಪಲ್ ಆದಂಥ ಶ್ರೀ ಅರವಿಂದ್ ಪಾಟೀಲ್ ಇದ್ದಾರೆ, ನಮ್ಮ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ರಾಘವೇಂದ್ರ ಕುಲಕರ್ಣಿ ಅವರಿದ್ದಾರೆ, ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತ ಹೊರಟಿ ಅವರಿದ್ದಾರೆ, ನಮ್ಮ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರ ಅಶೋಕ್ ಪಾಟೀಲ್ ಅವರಿದ್ದಾರೆ, ಹಾಗೂ ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಲ್ ಮಲ್ಲಿಕಾರ್ಜುನ್ ಶೆಟ್ಟಿ ಅವರಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ರು ಕೂಡ ಮಂಜುನಾಥ್ ಅವರು ಕೂಡ ಇರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, PLD ಸಂಸ್ಥೆ 1910ರಲ್ಲಿ ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಆಗಿ ಹಲ್ಕಚಿಯವರ ಒಂದು ಆಶಯದಂತೆ ತದನಂತರ ಮಂತ್ರಾಳ ಶಿವಗಳ ಒಂದು ನೇತೃತ್ವದಲ್ಲಿ ಅಂದು ಅನೇಕ ದಾನಿಗಳನ್ನ ಈ ಕ್ಯಾಂಪಸ್ಗೆ ಭೂಮಿ ಕೊಡಲಿಕ್ಕೆ ಬಂಗಾರಮ್ಮ ಸಜ್ಜನ್ ಅವ್ರನ್ನ ಮತ್ತು ASP ಕಾಮರ್ಸ್ ಕಾಲೇಜ್ಗೆ ಅಥಾರಿಟಿ ಸಿದ್ದನಗೌಡ ಪಾಟೀಲ್ರನ್ನ, ಅದೇ ರೀತಿ ಕರ್ನಾಟಕ ಚಂದ್ರಗೌಡ ಪಾಟೀಲ್ರನ್ನ KCP ಸೈನ್ಸ್ ಕಾಲೇಜಿಗೆ, ಹೀಗೆ ಜಮಖಂಡಿಯಲ್ಲಿ ಅಲ್ಲಿ ದಾನಿಗಳನ್ನ ಪಡ್ಕೊಂಡು ಇವತ್ತು ಹೊಸ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ. ತದನಂತರ ನನ್ನ ತಂದೆಯವರಂತ ದಿವಂಗತ BM ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು 1980ರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು, BEd ಕಾಲೇಜನ್ನು ಮತ್ತು 86ರಲ್ಲಿ BLD ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡುವ ಮೂಲಕ ಇವತ್ತು ವೃತ್ತಿಪರ ಪ್ರೊಫೆಷನಲ್ ಎಜುಕೇಷನ್ಗೆ ಮೆಡಿಕಲ್ ಇಂಜಿನಿಯರಿಂಗ್ ಕೂಡ ಒಂದು ಹಾದಿ ಹಿಡಿದಿದೆ. ಈ ಮೂರು ಮಹಾನುಭಾವರ ಒಂದು ಕೊಡುಗೆಯನ್ನು ಸ್ಮರಣೆ ಮಾಡಿ ಮತ್ತು ಅನೇಕ ದಾನಿಗಳನ್ನ ಸ್ಮರಣೆ ಮಾಡಿ ಇದು 115 ವರ್ಷಗಳಾಗಿತ್ತು. ಈ 115 ವರ್ಷಗಳಲ್ಲಿ ಇವತ್ತು ಸಹ ಅನೇಕ ಸಾಧನೆಗಳನ್ನ ಇವತ್ತು ಸಹ ಈ ಸಂಸ್ಥೆ ಮಾಡಿದೆ. ಇವತ್ತು BLD ಸಂಸ್ಥೆಯಲ್ಲಿ 4500 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 36,000 ವಿದ್ಯಾರ್ಥಿಗಳು ಇವತ್ತು ಸಹ ಶಿಕ್ಷಣವನ್ನು ಪಡೆದಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಇವತ್ತು BLD ಸಂಸ್ಥೆ ಕೇವಲ ವಿಜಯಪುರ ಜಿಲ್ಲೆಯಲ್ಲ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾಧನೆಗಳನ್ನ ಇವತ್ತು ಮಾಡಿದ್ದಾರೆ, ರ್ಯಾಂಕಿಂಗ್ಗಳನ್ನ ಪಡ್ಕೊಂಡಿದೆ. ಅದಕ್ಕೆ ಅದನ್ನ ನಾವು ಜನತೆಗೂ ವಿಜಯಪುರ ಜಿಲ್ಲೆಗೂ ಕೂಡ ಹೆಮ್ಮೆಯಿಂದ ಅದನ್ನ ಹಂಚ್ಕೋಬೇಕು ಅಂತೇಳಿ ಇವತ್ತು BLD ವಿಶ್ವವಿದ್ಯಾಲಯ NAAC ನಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಮತ್ತು ಅಕ್ರೆಡಿಟೇಷನ್ ಕೌನ್ಸಿಲ್ ನಲ್ಲಿ A ಗ್ರೇಡ್ ಪಡ್ಕೊಂಡು CGP 3.9 ಇದರಲ್ಲಿ 2021ರಿಂದ 2026 ಮಾನ್ಯತೆ ಪಡ್ಕೊಂಡು A ಗ್ರೇಡ್ ಅನ್ನ BLD ಆಸ್ಪತ್ರೆ ಸಹ NABH ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಇಂದ 4 ವರ್ಷಗಳ ಕಾಲ 2023ರಿಂದ 2027ವರೆಗೆ ಮಾನ್ಯತೆಯನ್ನು ಹೊಂದಿದೆ.
ಇವತ್ತು ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿರೋದಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರಿಸರ್ಚ್ ಆಕ್ಟಿವಿಟೀಸ್ಗೆ 2024ರಿಂದ 26ವರೆಗೆ ಪಡ್ಕೊಂಡಿದೆ. NIRF ನಲ್ಲಿ ಪ್ರತಿಷ್ಠಿತ NIRF ರ್ಯಾಂಕಿಂಗ್ ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಏನಿದೆ ಅದರಲ್ಲಿ ರ್ಯಾಂಕ್ ಬ್ಯಾಂಡ್ ಆಫ್ 101 to 105 101ರಿಂದ 150 101 to 152 ಫಾರ್ ಕಂಟಿನ್ಯೂಸ್ 3 ಇಯರ್ಸ್ ಕಳೆದ 3 ವರ್ಷದ 22 23 24 ಕಾಪಿಯನ್ನು ಕೊಡ್ತೇನೆ. ಎಜುಕೇಶನ್ ವರ್ಲ್ಡ್ ಇಂದ ಇಂಡಿಯಾ ಹೈಯರ್ ಎಜುಕೇಶನ್ ರ್ಯಾಂಕಿಂಗ್ 2025ರಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಮಗೆ 8ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಆಲ್ ಕರ್ನಾಟಕ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ ನಾವು 3ನೇ ಸ್ಥಾನಕ್ಕಿದ್ದೀವಿ. ದ ವೀಕ್ ನ್ಯಾಷನಲ್ ಪತ್ರಿಕೆ ಏನಿದೆ ರ್ಯಾಂಕಿಂಗ್ 2025ರಲ್ಲಿ ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 17ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ 15ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಇಂಡಿಯಾ ಟುಡೇ ನ್ಯಾಷನಲ್ ರ್ಯಾಂಕಿಂಗ್ ನಲ್ಲಿ 2025ರಲ್ಲಿ 42ನೇ ರ್ಯಾಂಕ್ ಅಮಾಂಗ್ಸ್ಟ್ ಟಾಪ್ 54 ಮೆಡಿಕಲ್ ಕಾಲೇಜಸ್ ಕರ್ನಾಟಕ. ಔಟ್ ಕೇರ್ ಐ ಕೇರ್ನಲ್ಲಿ ನ್ಯಾಷನಲ್ ರ್ಯಾಂಕಿಂಗ್ ಫಾರ್ ಪ್ರೊಫೆಷನಲ್ ಕಾಲೇಜ್ 2025ರಲ್ಲಿ 10ನೇ ರ್ಯಾಂಕ್ ಅನ್ನು ನಾವು ಪಡ್ಕೊಂಡಿದ್ದೀವಿ ಅಮಾಂಗ್ ಟಾಪ್ 28 ಮೆಡಿಕಲ್ ಕಾಲೇಜಸ್ ಆಫ್ ಇಂಡಿಯಾ. ಕಳೆದ 3 ವರ್ಷಗಳಿಂದ ಬೇಡಿ ವಿಶ್ವವಿದ್ಯಾಲಯ ಇವತ್ತು ರಿಸರ್ಚ್ ಔಟ್ಪುಟ್ಸ್ ನಲ್ಲಿ 681 ಪೇಟೆಂಟ್ಸ್ ಅನ್ನ ಪಬ್ಲಿಕೇಶನ್ಸ್ ಅನ್ನ 8 ಪೇಟೆಂಟ್ಸ್ ಅನ್ನ ಕಾಪಿರೈಟ್ಸ್ 31 ಇಯರ್ಸ್ ಮಾಡಿದ್ದು ಕೂಡ ಅಂತ ಹೇಳಿದೆ. ಲಾಸ್ಟ್ ಇಯರ್ಸ್ ಇಂಡಿಯಾ ಹೇಳಿದ್ದಾರೆ ಪ್ರೀವಿಯಸ್ ರ್ಯಾಂಕಿಂಗ್ಸ್ ಅಲ್ಲ ರೀ ಲಾಸ್ಟ್ 3 ಇಯರ್ಸ್ ನಾವು ಐ ಟೋಲ್ಡ್ ಯು ಸ್ಪೆಸಿಫಿಕಲಿ. ಆದರೆ ಇದು ಬರೀ ಇವತ್ತು ಈ ವರ್ಷಕ್ಕಲ್ಲ, ಹಿಂದಿನ ವರ್ಷಗಳಲ್ಲಿ ಕೂಡ ನಾವು ಯೂನಿವರ್ಸಿಟೀಸು ಟಾಪ್ 8 ನಲ್ಲಿ ಒಂದ್ಸಲ 6ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಯೂನಿವರ್ಸಿಟಿ 8ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಹೀಗೆ ಈ ರ್ಯಾಂಕಿಂಗ್ ಪ್ರತಿ ವರ್ಷ ಒಂದು ರ್ಯಾಂಕಿಂಗ್ಸ್ ಅನ್ನು ಪಡ್ಕೊಂಡಿದ್ದೀವಿ. ಅದನ್ನ ಶೇರ್ ಮಾಡೋಕ್ಕೆ ನಮ್ಮ ಶೇರ್ ಮಾಡ್ತಾರಿಲ್ಲ. ಇದೇ ಇಂಡಿಯಾ ಟುಡೇ ಇರ್ಬೋದು, ವೀಕ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಈ ಥರದ್ರಿಂದ ಇವತ್ತು NIRF ನಂತೂ ಹೇಳಿದ್ವಿ ಈಗ ಲಾಸ್ಟ್ 3 ವರ್ಷದಿಂದ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ. ಹಿಂದೇನೂ ಕೂಡ ದಿವಸ ನಾವು ಇದನ್ನು ಪಡ್ಕೊಂಡಿದ್ದೀವಿ. ಆಮೇಲೆ ಈ ಸಲ ಅದು ನಮ್ಮ ಇಂಜಿನಿಯರಿಂಗ್ ಕಾಲೇಜು ನನಗೆ ಬಹಳ ಆಶೆ ಇತ್ತು. ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ರ್ಯಾಂಕ್ ಅನ್ನು ಪಡ್ಕೋಬಹುದು. ಈ ಸಲ ನಮ್ಮ ಇಂಜಿನಿಯರಿಂಗ್ ಕಾಲೇಜು NAAC A+ ಗ್ರೇಡ್ ಅನ್ನು ನಾವು ಪಡ್ಕೊಂಡಿದ್ದೀವಿ. 3.28 A+ CGPA 2.8. ಆಮೇಲೆ ಅದೇ ರೀತಿ ನಾವು ಆಲ್ ಇಂಡಿಯಾ ರ್ಯಾಂಕ್ ಇದು ನ್ಯಾಷನಲ್ ಟೈಮ್ಸ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಲ್ಲಿ 23, 24, 25, 28ನೇ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡ್ಕೊಂಡು 6th ಆಲ್ ಕರ್ನಾಟಕ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀವಿ ಫಾರ್ 2024. ಮತ್ತು 37 ಆಲ್ ಇಂಡಿಯಾ ರ್ಯಾಂಕ್ ಮತ್ತು 2023ರಲ್ಲಿ 37ನೇ ರ್ಯಾಂಕ್ ಅನ್ನು ನಾವು ಪಡ್ಕೊಂಡಿದ್ದೀವಿ. ಒಂದು ಆಲ್ ಕರ್ನಾಟಕ 5th ರ್ಯಾಂಕ್ ಪಡ್ಕೊಂಡಿದ್ದೀವಿ. ಔಟ್ಲುಕ್ ಈ ಸಲ ಔಟ್ಲುಕ್ ಮ್ಯಾಗ್ಝಿನ್ನಲ್ಲಿ ಮೊನ್ನೆ ನಾವು 29ನೇ ರ್ಯಾಂಕ್ ಅನ್ನು 2025 ರ್ಯಾಂಕ್ ಅನ್ನು ನಾವು ಟಾಪ್ 200 ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 200 ಕಾಲೇಜ್ ಟಾಪ್ 200 ಕಾಲೇಜ್ನಲ್ಲಿ BLD ಫೋರ್ಗೋಲ್ಕಟ್ ಇಂಜಿನಿಯರಿಂಗ್ ಕಾಲೇಜು 29ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀವಿ ಔಟ್ ಆಫ್ 200 ಕಾಲೇಜಸ್. ಅದೇ ರೀತಿ ಅಲ್ಲಿ ಕೂಡ ಪಬ್ಲಿಕೇಶನ್ಸ್ 200, ಪೇಟೆಂಟ್ಸ್ 6 ಮತ್ತು ಪೇಟೆಂಟ್ಸ್ 12 ಪಡ್ಕೊಂಡಿದ್ದೀವಿ. ನಮ್ಮ ಸಣ್ಣ ಬಸವ ಆಲ್ ಡಿಪಾರ್ಟ್ಮೆಂಟ್ಸ್ ದಿವಸ ನಮ್ಮ NBA ನ್ಯಾಷನಲ್ ಬೋರ್ಡ್ ಆಫ್ ಆಕ್ರಿಡಿಟೇಷನ್ ಅದನ್ನ ನಾವು ಪಡ್ಕೊಂಡಿದ್ದೀವಿ. ಸಣ್ಣ ಬಸವ ಮಾಸ್ವಾಮಿಲಿ ಫಾರ್ಮಸಿ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರ ಇವತ್ತು ನ್ಯಾಷನಲ್ NAAC A++ ಗ್ರೇಡ್ ಅನ್ನು ಪಡ್ಕೊಂಡು CGPA 3.51 5 ವರ್ಷಕ್ಕೆ 2027ರಿಂದ 23 ಪಡ್ಕೊಂಡಿದ್ದೀವಿ. ಇದು is the first pharmacy college to get A++ grade in India among affiliated institute category. The first college. Outlook Care ranking, national ranking, ಇವತ್ತು ನಾವು ಈ ಸಲ
2025ಕ್ಕೆ ರಾಷ್ಟ್ರ ಮಟ್ಟದಲ್ಲಿ 3ನೇ ರ್ಯಾಂಕ್, ನಮ್ಮ ಫಾರ್ಮಸಿ ಕಾಲೇಜಿಗೆ 3ನೇ ರ್ಯಾಂಕ್ ಅನ್ನು ತೋರಿಸ್ಕೊಂಡು ಹೈಯರ್ ಎಜುಕೇಶನ್ ನ್ಯಾಷನಲ್ ರ್ಯಾಂಕಿಂಗ್ಸ್ 20ರಲ್ಲಿ ಟಾಪ್ 10 ಫಾರ್ಮಸಿ ಕಾಲೇಜ್ ಬರ್ಕೊಂಡಿದ್ದೀವಿ. ಇಲ್ಲಿನೂ ಕೂಡ ಪಬ್ಲಿಕೇಶನ್ಸ್ 75 ಪಬ್ಲಿಕೇಶನ್ಸ್, ಪೇಟೆಂಟ್ಸ್ 13, ಡಿಸೈನ್ ಮತ್ತು ಕಾರ್ಪೊರೇಟ್ 14 ನೋಡ್ಕೊಂಡಿದ್ದೀವಿ. ನಮ್ಮ AVS ಆಯುರ್ವೇದ ಮಹಾವಿದ್ಯಾಲಯ, ಆಯುರ್ವೇದ ಮಹಾವಿದ್ಯಾಲಯದ ಹಳೆದಾದ ಕಾಲೇಜನ್ನು ಅದನ್ನು ನಾವು ಟೇಕ್ ಓವರ್ ಮಾಡಿ ಅದಕ್ಕೆ ಬಹಳ ಮುಚ್ಚೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಅದಕ್ಕೆ ಕಾಯಕಲ್ಪ ಕೊಟ್ಟು ಒಂದು ದಿವಸನ BLD ಸಂಸ್ಥೆ ಈಗ ನಮ್ಮನ್ನು ಮುಂದುವರೆದು ಮಾಡಿಕೊಂಡು ಈ ಸಲ ಔಟ್ಲುಕ್ IKR ರ್ಯಾಂಕಿಂಗ್ ಫಾರ್ ಪ್ರೊಫೆಷನಲ್ ಕಾಲೇಜಸ್ 25ರಲ್ಲಿ ನಮ್ಮ ಆಯುರ್ವೇದಿಕ್ ಕಾಲೇಜು ಸಹ ದೇಶದಲ್ಲಿ 4ನೇ ಸ್ಥಾನ, 4th ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀವಿ. ನಮ್ಮ ಟಾಪ್ 20 ಆಯುರ್ವೇದಿಕ್ ಕಾಲೇಜಲ್ಲಿ ನಾವು 4th ರ್ಯಾಂಕ್ ಪಡ್ಕೊಂಡಿದ್ದೀವಿ. ಕಳೆದ 3 ವರ್ಷ ಸಂಶೋಧನೆಗಳನ್ನ ಸುಮಾರು 50 ಕೂಡ ಮಾಡಿದ್ದೀವಿ. ಇವತ್ತು BLD ಅಲನ್ ಕರಿಯರ್ ಅಕಾಡೆಮಿ ವತಿಯಿಂದ 2025-26 ಸಾಲಿನಲ್ಲಿ ನೀಟ್, JEE, KCET ತರಬೇತಿಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನು ಕೊಡುವುದಕ್ಕೆ ಒಂದು ಕಲ್ಪಿಸಿಕೊಡೋದ್ರಲ್ಲಿ 372 ವಿದ್ಯಾರ್ಥಿಗಳು ಪ್ರವೇಶ ದೊರೆತಿದೆ. PUC ಶಿಕ್ಷಣಕ್ಕಾಗಿ ಇವತ್ತು ದಿವಸ ಮಂಗಳೂರು, ಬೆಂಗಳೂರು ಈ ಕಡೆ ಎಲ್ಲ ಹೋಗುವಂತಹ ಪೋಷಕರಿಗೆ BLD ಸಂಸ್ಥೆಯಲ್ಲಿ ಎಲ್ಲ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ, ಈಗ ನಾವು ಇತ್ತೀಚೆಗೆ ನಾವು ಒಂದು 100 ಬೆಡ್ ಕ್ಯಾನ್ಸರ್ ಹಾಸ್ಪಿಟಲ್ನ ಕೂಡ ಇವತ್ತು ನಮ್ಮ ಇದಕ್ಕೆ ಈ ಭಾಗದ ಜನರಿಗೆ ಆಗಲಿಕ್ಕೆ ಅಂತೇಳಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಯಾವ SCGಯಲ್ಲಿ ಯಾವ ರೀತಿ ನೀವು ಬೆಂಗಳೂರಿನಲ್ಲಿ ಕಾಣ್ತೀರಿ ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಇವತ್ತು ಎಷ್ಟು ಕೋಟಿ ಅದ 100 ಕೋಟಿ ರೂಪಾಯಿದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಇವತ್ತು ದಿವಸ ನಾವು ಮಾಡಿದ್ದೀವಿ. ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ರು ಎಲ್ಲ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಎಲ್ಲ ಕೂಡ ಇನ್ನಿತರ ನಮ್ಮ ಕಲ್ಲೂರವರು, ವಿಶಾಲ್ ರಾವ್ ಕಲ್ಲೂರವರು ಗೈಡೆನ್ಸ್ ಮಾಡಿ ಈ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ BM ಪಾಟೀಲ್ ಫೌಂಡೇಶನ್ ಫಾರ್ ಇನ್ನೋವೇಷನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ವೈದ್ಯಕೀಯ ಕಾಲೇಜಿನ ವಿಸ್ತರಣಾ ಘಟಕವನ್ನು ನಾವು ಆಯುರ್ವೇದಿಕ್ ಕಾಲೇಜಿನಲ್ಲಿ ಕೂಡ ಸಂಕೊಳ್ತಾ ಇದ್ದೀವಿ. ಇವತ್ತು ಬಸವನ ಬಾಗೇವಾಡಿ, ದೇವರಪರ್ಗಿ ಮತ್ತು ಆಲಮೇಲದಲ್ಲೇ ಇವತ್ತು ದಿವಸ 3 ಹೊಸದಾಗಿ CBSE ಶಾಲೆಗಳನ್ನ ಇವತ್ತು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸವನ ಬಾಗೇವಾಡಿಯಲ್ಲಿ BCA ಮತ್ತು B.Pharm ಕಾಲೇಜನ್ನು ಆರಂಭಿಸಲಾಗಿದೆ. ಅದೇ ರೀತಿ ಜಮಖಂಡಿಯಲ್ಲಿ ಇವತ್ತು ದಿವಸ ಫಾರ್ಮಸಿಯನ್ನ, ನರ್ಸಿಂಗನ್ನು ಇವತ್ತು ಅಲ್ಲಿ ಒಂದು CBSE ಸ್ಕೂಲನ್ನು ಕೂಡ ಜಮಖಂಡಿಯಲ್ಲಿ, ನಮ್ಮ ಜಮಖಂಡಿಯಲ್ಲೇ ಇವತ್ತು ದಿವಸ ನಮ್ಮ ಕ್ಯಾಂಪಸ್ ಸುಮಾರು 10,000 ವಿದ್ಯಾರ್ಥಿಗಳು ಸಹ ಜಮಖಂಡಿ ಸಹ ಪಡ್ಕೊಳ್ತಾ ಇದ್ದಾರೆ. ಮತ್ತು ಜಮಖಂಡಿ ಕಾಲೇಜ್ ಯಾವಾಗಲೂ ಕೂಡ ಯೂನಿವರ್ಸಿಟಿಯಲ್ಲಿ ಟಾಪ್ ರ್ಯಾಂಕ್ಸ್ ಅನ್ನ ಇವತ್ತು ದಿವಸ ನಮ್ಮ ಜಮಖಂಡಿ ಕಾಲೇಜ್ ಕೂಡ ಪಡ್ಕೊಂಡಿದೆ ಅಂತ. ಪ್ರತಿ ವರ್ಷ ನಮ್ಮ ಟಾಪ್ 1, 2, 3ರಲ್ಲಿ ನಮ್ಮ ಟಾಪ್ 10ರಲ್ಲಿ ಪ್ರತಿ ವರ್ಷ ನಮ್ಮ ಜಮಖಂಡಿ ಕಾಲೇಜ್ ಇವತ್ತು ಸಹ ಎಲ್ಲ ಪಡ್ಕೊಳ್ತಾ ಇದೆ. ಆಮೇಲೆ ಅಲ್ಲಿ ಒಂದು ಜಮಖಂಡಿಯಲ್ಲಿ ಒಂದು ಲಾ ಕಾಲೇಜನ್ನು ಬಹಳ ಹಿಂದೆ ಪ್ರಾರಂಭ ಮಾಡಿದ್ದೀವಿ. ವಿಜಯಪುರದಲ್ಲಿ ಒಂದು ದಿವಸ ಲಾ ಕಾಲೇಜನ್ನು ಮಾಡಿದ್ದೀವಿ. ಈಗ ಬೆಂಗಳೂರಿನಲ್ಲಿ ಇವತ್ತು ದಿವಸ ನಾವು ನಮ್ಮ ರಾಜಧಾನಿಯಲ್ಲಿ ಕೂಡ ನಮ್ಮ ಕ್ಯಾಂಪಸ್ ಇರಬೇಕು ಅಂಥೇಳಿ ಬೆಂಗಳೂರಿನಲ್ಲಿ ಇವತ್ತು ದಿವಸ ಒಂದು 17.5 ಎಕರೆ ಇವತ್ತು ದಿವಸ ಬಹಳ ಪ್ರತಿಷ್ಠಿತವಾದಂಥ ಒಂದು ಭೂಮಿಯನ್ನು ಸುಮಾರು 300 ಕೋಟಿ ರೂಪಾಯಿ ಕೊಟ್ಟು ಇವತ್ತು ದಿವಸ ನಾವು 300 crores ಆ ಭೂಮಿಗೆ ನಮ್ಮ ಕೋಗಿಲು ಬಾಗ್ಲೂರು ರೋಡ್ ಮೇಲೆ ನಮ್ಮ ಯಾವುದು ರೇವಾ ಯೂನಿವರ್ಸಿಟಿಗಿಂತ 4 ಕಿಲೋಮೀಟರ್ ಮುಂಚೆ ಇವತ್ತು ದಿವಸ ನಾವು ಒಂದು ಕ್ಯಾಂಪಸ್ಗೆ ಪಡ್ಕೊಂಡಿದ್ದೀವಿ. ಆರ್ಕಿಟೆಕ್ಟ್ಸ್ಗೆ ಈಗ ಅದನ್ನು ಅಲ್ಲಿ ಏನೇನು ಕಾಲೇಜ್ಗಳು ಹಾಕಬೇಕು ಅನ್ನೋ ಪ್ಲಾನಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಬೆಂಗಳೂರಿನಲ್ಲಿ ಕೂಡ BLD ಸಂಸ್ಥೆಯ ಈ ಒಂದು ಕ್ಯಾಂಪಸ್ ಇವತ್ತು ದಿವಸ ಅಲ್ಲಿ ಆಗ್ತದೆ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಹೀಗೆ ಓವರಾಲ್ ಇವತ್ತು ದಿವಸ ನಮ್ಮ ಸಂಸ್ಥೆ ಪ್ರಗತಿ ಪಥದಲ್ಲಿ ನಮ್ಮ ಪಕ್ಕ ಕೂತಂತ ಡಾಕ್ಟರ್ ಇನಾಮ್ದಾರ್ ಅವರು ಜಾಗತಿಕ ಮಟ್ಟದ ಒಂದು ಅವಾರ್ಡ್ ಅನ್ನು ಕೂಡ ಇವತ್ತು ದಿವಸ ಅವರು ಪಡ್ಕೊಂಡು ಇವತ್ತು ದಿವಸ ಇಲ್ಲಿನೂ ಕೂಡ ಒನ್ ಆಫ್ ದ ಬೆಸ್ಟ್ ಲೇಸರ್ ಸೆಂಟರ್ ಕೂಡ ಇವತ್ತು ದಿವಸ ಡೇಕಾ ಲೇಸರ್ ಮಾಡಿದ್ದಾರೆ. ಅದೇ ರೀತಿ ಟಾಪ್ 2% ಆಫ್ ದ ಸೈಂಟಿಸ್ಟ್ ಪಡ್ಕೊಂಡಿದ್ದಾರೆ. ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಕೂಡ ಟಾಪ್ 2% ಆಫ್ ದ ಸೈಂಟಿಸ್ಟ್ ನಲ್ಲಿ ಇವತ್ತು ದಿವಸ
ಅವರು ಮಾಡ್ತಾರೆ. ಆಮೇಲೆ ಕುಶಾಲ್ ದಾಸ್ ಅವರು ನಮ್ಮ ಯುನೆಸ್ಕೋದ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಸೈನ್ಸಸ್ನ ಚೇರ್ ಆಗಿ ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೂಡ ಟಾಪ್ 2% ಆಫ್ ಸೈಂಟಿಸ್ಟ್ಗೆ ಅವರು ಕೂಡ ಕೂರಿಸಿದ್ದಾರೆ. ಹೀಗೆ ಒಟ್ಟಾರೆ ಇವತ್ತು BLD ಸಂಸ್ಥೆ ಇವತ್ತು ಏನು ನಮ್ಮ ಹಿರಿಯರ ಸ್ಥಾಪನೆ ಇತ್ತು, ಹಿರಿಯರ ಆಶಯದಂತೆ ಇವತ್ತು ನಮಗೆ ಇಲ್ಲಿ ವಿಜಯಪುರದಲ್ಲಿ ಕೂಡ ನಾವು ಇದ್ದುಕೊಂಡು ಉತ್ತರ ಕರ್ನಾಟಕದಲ್ಲಿ ಕಟ್ಟಕಡೆಯ ಭಾಗದಲ್ಲಿ ನಾವಿದ್ರೂ ಕೂಡ ಇವತ್ತು ನಾವು ಯಾರಿಗಿಂತನೂ ಕೂಡ ಇವತ್ತೊಂದು ದಿವಸ ಕಡಿಮೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು, ಇಂಜಿನಿಯರಿಂಗ್ ಕಾಲೇಜು, ಫಾರ್ಮಸಿ, ಇಂಜಿನಿಯರಿಂಗ್ ಮೆಡಿಕಲ್, ಯೂನಿವರ್ಸಿಟಿ ಈ ಎಲ್ಲರಿಗಿಂತ ಇವತ್ತು ದಿವಸ ನಾವು ಅವ್ರ ಜೊತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ ಇದೀವಿ ಅನ್ನೋ ಒಂದು ಸಂತೋಷದ ವಿಚಾರವನ್ನು ಇವತ್ತು ನಿಮಗೆ ಹಂಚ್ಕೊಳ್ಬೇಕು ಅಂತೇಳಿ ನಾವು ಇದನ್ನು ಕರೆದಿದ್ದೀವಿ. ಇದನ್ನು ತಮ್ಮ ಮೂಲಕ ನಮ್ಮ ವಿಜಯಪುರ ಜನತೆಗೆ ಇವತ್ತು ಇದನ್ನ ಈ ಒಂದು ಬೆಳವಣಿಗೆಗಳನ್ನ ತಿಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇನೆ. ಆಮೇಲೆ ಈ ತಿಂಗಳು 27ನೇ ತಾರೀಕಿಗೆ ಇವತ್ತು ಏನು ನಮ್ಮ ತಂದೆಯವರ ಪುಣ್ಯತಿಥಿ, ಆಮೇಲೆ ಪತ್ರಾಳ ಶಿವಗಳ ಜನ್ಮ ದಿನಾಚರಣೆ ಮತ್ತು ಹೋಗುಳ ಕಟ್ಟಿಯವರ ಮತ್ತು ಬಂಗಾರಮ್ಮ ಸಜ್ಜನ್ ಅವರ ಸ್ಮರಣೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಈ ಸಲ ಹಿರಿಯರಾದಂಥ AICC ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಉದ್ಘಾಟನೆಯನ್ನು ಮಾಡಿ ಇವತ್ತು ಸಹ ಅವರು ಈ ಕಾರ್ಯಕ್ರಮಕ್ಕೆ ಈ ಸಲ ತಮ್ಮ ಮಾತುಗಳನ್ನ ಹೇಳಿದ್ದಾರೆ. ಅದೇ ರೀತಿ ಸಾನ್ನಿಧ್ಯವನ್ನು ಶಿವರುದ್ರ ಮಹಾಸ್ವಾಮಿಗಳು, ಬೇಲಿಮಠ್ ಡಾಕ್ಟರ್ ಶಿವಾನಂದ ಚರಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಡ್ತಾರೆ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈಗ ನಮ್ಮ ಸಾಹೇಬ್ ಹೇಳಿದಂಗೆ ವಿ ಹ್ಯಾವ್ ಪ್ರೋಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಕನ್ಸಿಸ್ಟೆಂಟ್ಲಿ ಅಂಡ್ ಈಗೇನು ಇರುವಂತ ಕಾಂಪಿಟೇಷನ್ ಅಥವಾ ಪ್ರೆಸ್ಟಿಜಿಯಸ್ ಮೆಡಿಕಲ್ ಕಾಲೇಜಸ್ ನಲ್ಲಿ ನಾವು ಒಂದು ಸ್ಪರ್ಧೆಯಲ್ಲಿ ಇದೀವಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ. ಒಂದು ಎಕ್ಸಾಂಪಲ್, ಇಂಡಿಯಾ ಟುಡೇ 23 ನಮ್ದು 48 ಇತ್ತು, 24 46 ಆಯ್ತು, 25 42 ಆಯ್ತು. ಅದರಲ್ಲಿ ಮುಖ್ಯ ಏನ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಆರ್ಮ್ ಫೋರ್ಸ್ ಮೆಡಿಕಲ್ ಕಾಲೇಜ್ ವಿಚ್ ಇಸ್ 18 ರ್ಯಾಂಕ್, ಅದ್ರ ಮಾರ್ಕ್ಸ್ ನಮ್ಗಿಂತ ಹೆಚ್ಚದಾವ. ನಮ್ದು JNMC ಮೆಡಿಕಲ್ ಕಾಲೇಜ್ ಬೆಳಗಾಂ ಅವ್ರ ಮಾರ್ಕ್ಸ್ ನಮ್ದು ಮಾರ್ಕ್ಸ್ ಸೇಮ್ ಇದಾವ. SDM ಧಾರವಾಡ 34 ರ್ಯಾಂಕ್ ಬಂದ್ರು, 686 ನಾವು 721 ತಗೊಂಡಿದ್ವಿ. ಸೊ ನಮ್ದು ಎಲ್ಲಿ ಆಗ್ತದೆ, ನಮ್ ಟೈರ್ 3 ಸಿಟಿ ಇರುವಂತ ಬಿಜಾಪುರ ಇರೋದ್ರಿಂದ ಆ ಪರ್ಸೆಪ್ಷನ್ ಸಲುವಾಗಿ ನಾವು ಈಗ 18ನೇ ರ್ಯಾಂಕ್ ಅವ್ರ ಜೊತೆ ಮಾರ್ಕ್ಸ್ ಸೇಮ್ ಮಾರ್ಕ್ಸ್ ಇದಾವೆ, ಬಟ್ ನಮ್ ಪರ್ಸೆಪ್ಷನ್ ಸಲುವಾಗಿ ಆಗ್ತಾ ಇದೆ. ಈ ನಿಮ್ ಮುಖಾಂತರ ಇದನ್ನ ಎಲ್ಲ ರೀತಿಯಿಂದ ಎಲ್ಲ ಕಡೆ ಪಬ್ಲಿಷ್ ಮಾಡೋದ್ರಿಂದ ನಮ್ಮ ಪರ್ಸೆಪ್ಷನ್ ಹೆಚ್ಚಾದ್ರೆ ನಾವು 16, 17 ರ್ಯಾಂಕ್ ಬರಕ್ಕೆ ಭಾರಿ ಖುಷಿ ಅನ್ಸುತ್ತೆ. ಇದೆಲ್ಲ ಕಾರಣೀಭೂತ ಅಂದ್ರೆ ಸಾಹೇಬ್ರ ಇನ್ಫ್ರಾಸ್ಟ್ರಕ್ಚರ್ ಆಯ್ತು, ಪೇಷಂಟ್ ಕೇರ್ ಸಲುವಾಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಆಯ್ತು, ಹೊಸ ಹೊಸ ಫೆಸಿಲಿಟೀಸ್ ಏನಾದರೂ ಬಿಜಾಪುರದಲ್ಲಿ ಡಿಪ್ರೂವ್ ಆಗಬಾರ್ದು ಅಂದ್ರೆ ಎಲ್ಲಾ ರೀತಿಯಿಂದ ಹೈ ಅಂಡ್ ಈಗ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್, ಕಾರ್ಡಿಯಾಕ್ ಸರ್ಜರೀಸ್ 300 ಕಾರ್ಡಿಯಾಕ್ ಸರ್ಜರಿ ಆಗಿದಾವೆ ಜಸ್ಟ್ ದೆನ್ 1 ಇಯರ್, 1 ಅಕ್ಟೋಬರ್ ಸ್ಟಾರ್ಟ್ ಆಗಿದ್ದು. ಅದೇ ತರ ಈ ಟ್ರಾಮಾ ಸೆಂಟರ್ ನಲ್ಲಿ ನಮಗೆ ಎವ್ರಿ ಡೇ ನೀವು ಎಷ್ಟು ಸಲ ವಿಸಿಟ್ ಮಾಡಿದ್ರಿ, ಅಲ್ಲಿ ಆ ತರ ಬೆಳವಣಿಗೆ ಯಾವ ತರ ಚೆನ್ನಾಗಿ ಆಗ್ತದೆ. ಪೇಷಂಟ್ಸ್ ಕಾಂಪ್ಲೆಕ್ಸ್ ಸರ್ಜರೀಸ್ ಅಂದ್ರೆ ಈಗ ಪೆಟ್ ಬಿದ್ದದಾಯ್ತು ಅಥವಾ ಏನೋ ಆಕ್ಸಿಡೆಂಟ್ಸ್ ಆಗಿದ್ದಕ್ಕೆ ಆಗ್ತಾ ಇದಾವೆ. ಸೊ ಇದು ಒಂದು ನಿಮ್ಗೆ ಒಂದು ಹೆಮ್ಮೆಯ ವಿಷಯ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಬಟ್ ನಮ್ ಸರೌಂಡಿಂಗ್ ಕಾಂಪಿಟೇಟರ್ಸ್ ಏನಿರ್ತಾರಲ್ಲ ಆ ತರ ಇರುತ್ತೆ. ಬಟ್ ಸರ್ ಈಗ ನಮ್ಮ ಮುಂದಿನದಲ್ಲಿ ಇನ್ನು ಬೈ ಡಿಸೆಂಬರ್ ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಲ್ರೆಡಿ 6 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ಇನ್ನು 2 ಪೇಷಂಟ್ ವೇಟಿಂಗ್ ಅದ ಅಸೆಸ್ಮೆಂಟ್ ಆಗಿದೆ. ಈ ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ವೀಕ್ ನಲ್ಲಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸೊ ಪೇಷಂಟ್ ದೂರ ಹೋಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ತಪ್ಪುತ್ತೆ. ಅದರಲ್ಲಿ ನಾವು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅದು ಕಿವಿ ಕೇಳುವಂತ ಹುಡುಗರಿಗೆ ಗೌರ್ಮೆಂಟ್ ಸಹಯೋಗದಲ್ಲಿ ನಾವು ಆಲ್ರೆಡಿ 3 ಮಾಡಿದ್ವಿ. ಮೊನ್ನೆ ಒಂದು ವಿಶೇಷತೆ ಅಂದ್ರೆ ಡಯಾಬಿಟಿಕ್ ಪೇಷಂಟ್ 1.5 year ಚೈಲ್ಡ್, ಮತ್ತೆ ಅದಕ್ಕೆ ಎನಿಮಿಯನ್ ಇತ್ತು. ಇಂಥ ಕಾಂಪ್ಲೆಕ್ಸ್ ಡಿಸೀಸ್ ಅನ್ನು ನಮ್ಮ ಎಲ್ಲ ಪರಿಣಿತ ಡಾಕ್ಟರ್ ಒಳ್ಳೆ ಡಾಕ್ಟರ್ ಬಂದು ಜಾಯ್ನ್ ಆಗಿದ್ದಾರೆ. ಸೊ ಆಸ್ ಅ ಟೀಮ್ ವರ್ಕ್ ಆಗಿ ಈ ತರ ನಾವು ಆರ್ ಏಬಲ್ ಟು ಗಿವ್ ರಿಸಲ್ಟ್ಸ್ ವಾಟ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಗಿವಿಂಗ್. ಸೊ ಈ ತರ ನಮ್ದು ಪ್ರೋಗ್ರೆಸ್ ಆಗ್ತಾ ಇದೆ.
ಈಗ ನಮ್ಮ ಫ್ಯೂಚರ್ ನಲ್ಲಿ ಈಗ ನಾವು ನಾಳೆ 27ಕ್ಕೆ ಇನ್ನೊಂದು ವೆರಿ ಹೈ ಎಂಡ್ ಏನಾಯ್ತು, ಈಗ ಎಲ್ಲರೂ ಗುರುತು ಚಿಕ್ಕ ಮಕ್ಕಳ 18 ವಯಸ್ಸನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. 40% ಆಫ್ ಜನಸಂಖ್ಯೆ ಚಿಕ್ಕ ಮಕ್ಕಳ ತಜ್ಞರಿಂದ ಅದನ್ನ ಅರಿತು ನಮ್ಮ ಸಾಹೇಬರು ಈ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಯುನಿಕ್ ಆಗಿ ಡೆವಲಪ್ ಮಾಡಿ ಅಂತ ಹೇಳಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಟ್ರಾಮಾ ಸೆಂಟರ್ ನಲ್ಲಿ 4th ಫ್ಲೋರ್ ನಲ್ಲಿ. ಅದನ್ನು ನಾವು 27ಕ್ಕೆ ಓಪನ್ ಮಾಡ್ತಾ ಇದ್ದೀವಿ. ಈಗ ಎಕ್ಸಿಸ್ಟಿಂಗ್ NICU ಗೆ NICU ಗೆ ಏನಿದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಲೆವೆಲ್ 1 to ಲೆವೆಲ್ 4 ಕೇರ್ ಅಂದ್ರೆ ಇಲ್ಲಿಂದ ಮಗು 500 ಗ್ರಾಮ್ ಸತ್ ಮಗುನು ನಮ್ಮಲ್ಲಿ ಉಳಿಸಿದ ಒಂದು ಇತಿಹಾಸ ಇದೆ. ಸೊ ಇಲ್ಲಿಂದ NICU ಮಗು ಚಿಕ್ಕ ಮಗು ಹುಟ್ಟಿದ ಮೇಲೆ ಬೇರೆ ಊರಿಗೆ ಹೋಗುದಿತ್ತು, ಅವೆಲ್ಲ ಆಲ್ಮೋಸ್ಟ್ 0 ಆಗಿದೆ, ತಪ್ಪಾಗಲ್ಲ, ಯಾವಾಗ ಬೇಕಾದಾಗೂ ನೀವು ಪರೀಕ್ಷೆ ಮಾಡಬಹುದು. ಆತರ ನಮ್ಮ ಯೂನಿವರ್ಸಿಟಿ ಮತ್ತೆ ಮೆಡಿಕಲ್ ಕಾಲೇಜ್ ಸರ್ವಿಸ್ ಕೊಡ್ತಾ ಇದೆ. ಇನ್ನ ನಮ್ಮ ಫ್ಯೂಚರ್ ನಲ್ಲಿ ಆರ್ಥೋಪೆಡಿಕ್ಸ್ ಕಾಂಪ್ಲೆಕ್ಸ್ ಮಲ್ಟಿ ಪಾಲಿಟ್ರಾಮಾ ಅಂತ ಹೇಳಿ ಆ ತರ ಮಾಡ್ತಾ ಇದ್ದೀವಿ. ಅವನು ನಾವು ಏನಂದ್ರೆ ಎಸ್ಟಾಬ್ಲಿಷ್ ಮಾಡಿ, ಸೊ ಆಕ್ಸಿಡೆಂಟ್ ಆದ್ಮೇಲೆ ಬೇರೆ ಶೋಲಾಪುರ್ ಮಿರಜ್ ಹೋಗ್ತಾ ಇದ್ರು. ಸೊ ಅವನು ಎಲ್ಲ ನಾವು ಕಡಿಮೆ ಮಾಡ್ತಾ ಇದೀವಿ ಈಗ. ಸೊ ಪಾಲಿಟ್ರಾಮಾ ಪೇಷಂಟ್ ಫ್ರಾಕ್ಚರ್ಸ್ ಬೇರೆ, ನೀರು ತುಂಬಿ ಲಂಗ್ನಲ್ಲಿ ನೀರು ತುಂಬಿದ್ದು, ಅಬ್ಡಾಮಿನಲ್ ಲಿವರ್ಸ್ ಇದಾಗಿದ್ದು, ಇಂಜುರಿ ಆಗಿದ್ದು, ಔಷಧ ನಾವು ಸಕ್ಸಸ್ಫುಲ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ಫುಲ್ ಅಂದ್ರೆ ತಿಂಗಳಗಟ್ಟಲೆ ಇಟ್ಕೊಳ್ಳೋದಲ್ಲ, ಏನು ನ್ಯಾಷನಲ್ ಟೆಕ್ಸ್ಟ್ ಬುಕ್ಸ್ ಇಂಟರ್ನ್ಯಾಷನಲ್ ಟೆಕ್ಸ್ಟ್ ಬುಕ್ಸ್ ಹೇಳ್ತಾವಲ್ಲ, ಸೊ ಆ ಟೆಕ್ಸ್ಟ್ ಬುಕ್ ಪ್ರಕಾರ ಅಷ್ಟೇ ದಿವಸದಲ್ಲಿ ಎಕ್ದಮ್ ಫ್ರೀ ಟ್ರೀಟ್ಮೆಂಟ್ ಇದು. ಬಿಕಾಸ್ ಸಾಹೇಬ್ರದ್ದು ಕನಸು ಫ್ರೀ ಟ್ರೀಟ್ಮೆಂಟ್. ಜಸ್ಟ್ ಬಂದು ನಮ್ಗೆ ಕೇಳ್ತಾರೆ ಏನ್ರಿ ನಿಮ್ದು ಹಿಂಗೇನ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿ, ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಈಗ ಸೆಲ್ಫ್ಲೆಸ್ ಇರೋದ್ರಿಂದ ಸೊ ಅವೆಲ್ಲ ಪಾಸಿಬಲ್ ಇದೆ ಅಂತ ಹೇಳಿದ್ಮೇಲೆ ಆ ತರ ಆಗಿ ಒಂದು ಒಳ್ಳೆ ಮುನ್ನಡೆಯಲ್ಲಿ ಮೆಡಿಕಲ್ ಕಾಲೇಜ್ ನಡೀತಾ ಇದೆ. ಈಗ ನಮ್ಮ ಇನ್ನೊಂದಿಷ್ಟು ಫ್ಯೂಚರ್ಸ್ ಪ್ಲಾನ್ ಅಂದ್ರೆ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ ಮಾಡ್ತೀವಿ. ಇಷ್ಟೆಲ್ಲ ಬೆಂಗಳೂರು ಹೋಗ್ತಿದ್ರು ಟ್ರಾನ್ಸ್ಪ್ಲಾಂಟ್ಸ್. ಈಗ ಕಿಡ್ನಿ ಆಯ್ತು, ಕಾಕ್ಲಿಯರ್ ಇಂಪ್ಲಾಂಟ್ ಆಯ್ತು, ಲಿವರ್ ಟ್ರಾನ್ಸ್ಪ್ಲಾಂಟ್ ಜನವರಿ ಮಾಡ್ತೀವಿ, ಟೀಮ್ ಯಾವಾಗ ಮಾಡಿದ್ವಿ ಎಲ್ಲ ಮಾಡಿದ್ವಿ. ಈಗ ಸಾಹೇಬ್ರ ಪರ್ಸು ಮಾಡ್ತಾ ಇದ್ದಾರೆ ಆರ್ಗನ್ ರಿಟ್ರೀವಲ್, ಆರ್ಗನ್ ಡೊನೇಷನ್ ಬಹಳ ಮಹತ್ವ ಕೊಡ್ರಿ ಅಂತ ಹೇಳಿ ನಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನನಗೆ ಐ ವಾಂಟ್ ಟು ಸಿ ದ ಚೇಂಜ್ ಇನ್ ಆರ್ಗನ್ ರಿಪ್ಲೇಸ್ಮೆಂಟ್ಸ್ ಅಂಡ್ ಆರ್ಗನ್ ಡೊನೇಷನ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳಿ. ಸೊ ಅದನ್ನ ಮುಖ್ಯ ಧ್ಯೇಯವಾಗಿ ಇಟ್ಕೊಂಡು ಆಗಸ್ಟ್ 3ಗೆ ಇಂಡಿಯನ್ ವರ್ಲ್ಡ್ ಟ್ರಾನ್ಸ್ಪ್ಲಾಂಟ್ ಡೇ ಇದೆ. ವಿಶ್ವ ಟ್ರಾನ್ಸ್ಪ್ಲಾಂಟ್ ಆಗಸ್ಟ್ 13 ಇದೆ. ಆ 11 ದಿವಸದಲ್ಲಿ ನಾವು ಪರಿಣಿತರನ್ನೆಲ್ಲ ಕರ್ಕೊಂಡು ನಾವು ಎಲ್ಲ ಜಗತ್ತಿನಲ್ಲಿ ಯಾರಾದ್ರೂ ಎಲ್ಲರೂ ಹೆಲ್ಪ್ ತಗೋತಾ ಇದ್ದಾರೆ. ನಾವು ಮಾಡ್ತಾ ಇಲ್ಲ, ಎಲ್ಲರೂ ಹೆಲ್ಪ್ ತಗೊಂಡು ಅವರೇ ಮುಂದೆ ಹೋಗಿದ್ದಾರೆ. ಅವ್ರ ಸಹಾಯವನ್ನು ತಗೊಂಡು ಈಗ ಮೋಹನ್ ಫೌಂಡೇಶನ್ ಅಂತ ಇದೆ ಟ್ರಾನ್ಸ್ಪ್ಲಾಂಟ್ ನಲ್ಲಿ, ಅವರೆಲ್ಲ ಟ್ರೈನಿಂಗು ಆಯ್ತು, ಒಂಥರ ಯುನೀಕ್ ಆಗಿ ಮಾಡ್ತಾ ಇದ್ದಾರೆ. ಇವನ್ ಶಿವನ್ ಸೆನೈ ಅಂತ ಹೇಳಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದ್ದಾರೆ. ನಮ್ಮ ಇಲ್ಲಿ ಕಲಿತು ವಿದ್ಯಾರ್ಥಿಗಳು ದೊಡ್ಡ ಅಲಮ್ನೈಸ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ವಚನ ಅಂತೆಲ್ಲ ಇದ್ದಾರೆ. ಸೊ ಅವರೆಲ್ಲ ಅವ್ರ ಸಹಯೋಗ ತಗೊಂಡು ಹೆಲ್ಪ್ ತಗೊಂಡು ಇಲ್ಲಿ ಈ ಊರಿಗೆ ಪ್ರದೇಶಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕಾಗಿತ್ತು ಅವೆಲ್ಲ ಮಾಡ್ತಾ ಇದೀವಿ. ಇನ್ನೂ ಹೆಚ್ಚಿಗೆ ದುಡ್ದು ಇನ್ನೂ ನಮ್ಮ ಪೇಷಂಟ್ ಸೇವೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾಲಯ ಅಂದ್ರೆ ಬರೀ ಡಿಗ್ರಿ ಕೊಡುವಂತದ್ದು ಒಂದು ಸ್ಥಾನ ಅಲ್ಲ. ನಾವು ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಇರೋದ್ರಿಂದ ಒಂದು ರೋಗಿಗಳ ಆರೈಕೆ, ಈಗಾಗಲೇ ನಮ್ಮ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅರವಿಂದ್ ಪಾಟೀಲ್ ಅದರ ಬಗ್ಗೆ ಹೇಳಿದರು. ವಿಶ್ವವಿದ್ಯಾಲಯ ಆಗಿ ಕಮ್ಯುನಿಟಿಗೆ, ನಮ್ಮ ಸುತ್ತಿರುವಂಥ ಕಮ್ಯುನಿಟಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಸಹಿತ ಬಹಳ ಮುಖ್ಯವಾಗಿದೆ. ಏಕೆಂದರೆ ಕೆಲವೊಂದು ನಾವು ಇಲ್ಲಿ ಪೇಟೆಂಟ್ಸ್ ಮಾಡಿದ್ದಾರೆ, ಡಾಕ್ಟರ್ RV ಕುಲಕರ್ಣಿ ಅವರು ಅದರಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಯಾವ್ಯಾವ ಹೆಲ್ಪ್ ಆಗ್ಬೋದು, ನಾವೊಂದು ನಾವೆಲ್ ಫೋಲ್ಡೆಬಲ್ ಆರ್ಟಿಫಿಷಿಯಲ್ ಲೆಗ್ ಅಂತ ಮಾಡಿದೀವಿ. ಸೊ ಅದು ಕಮ್ಯುನಿಟಿಗೆ ಹೆಲ್ಪ್ ಆಗ್ತದೆ. ಬೇರೆ ಬೇರೆ ವಿಷಯಗಳಲ್ಲಿ ಏನು ಪೇಟೆಂಟ್ ಮಾಡಿದೀವಿ ಅದರಿಂದ ನಮ್ಮ ಭಾರತಕ್ಕೆ ನಮ್ಮ ವೈಜ್ಞಾನಿಕ ಕೊಡುಗೆನೂ ಸಹಿತ ಮುಖ್ಯ. ವಿಶ್ವವಿದ್ಯಾಲಯ ಸ್ಥಾಪಿಸುವುದು ಬರೀ ವಿದ್ಯೆ ಕೊಡುವುದು, ಎಕ್ಸಾಮಿನೇಷನ್ ಸೆಂಟರ್ ಮಾಡಿ ಡಿಗ್ರಿ ಕೊಡುವುದಲ್ಲ, ಬಟ್ ಹೇಗೆ ನಾವು ರಾಷ್ಟ್ರಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ತೀವಿ ಅನ್ನೋದು ಆ ರಿಸರ್ಚ್ ಲೆವೆಲ್ ಮೇಲೆ ಹೋಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ನಡೆಯುವಂತ ಇವೇನು ಅನುಸಂಧಾನಗಳೇನಿದಾವೆ, ರಿಸರ್ಚ್ ಏನ್ ಪ್ರಾಜೆಕ್ಟ್ ಇದಾವೆ, ಅವು ನಮ್ಮ ಆಸೆ ಹೇಗಿರ್ತದೆ ಅಂದ್ರೆ ಕಮ್ಯುನಿಟಿಗೆ ನಾವು ಹೆಂಗೆ ಉಪಯೋಗ ಮಾಡ್ಕೋತೀವಿ. ದೊಡ್ಡ ಭಯಂಕರ DNA ಲೆವೆಲ್ ನೊಬೆಲ್ ಪ್ರೈಸ್ ಬರ್ಲಿಕ್ಕಿಲ್ಲ, ಬಟ್ ನೊಬೆಲ್ ಪ್ರೊಫೆಷನ್ ಆಗಿ ನೊಬೆಲ್ ಕಾಸ್ಗೆ ನಾವು ಯಾವ ರೀತಿಯಿಂದ ರಿಸರ್ಚ್ ಅನ್ನು ಮುಟ್ಟಿಸಬೇಕು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶದ ಖ್ಯಾತ ವಿಶ್ವವಿದ್ಯಾಲಯಗಳ ಜೊತೆ ಸಹಿತ ನಮ್ದು ಸಂಯೋಜನೆ ಇದೆ. ಅದರದ್ದು ಸಹಿತ ನಾವು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಸಹಿತ ಬೇರೆ ಬೇರೆ ಹೆಚ್ಚಿನ ಖ್ಯಾತಿ ಅಂತ ಹೊಂದಿದಂತ ವಿಶ್ವವಿದ್ಯಾಲಯಗಳ ಜೊತೆ ಸಂಯೋಜನೆ ಹೊಂದಿ ಈ ಎಕ್ಸ್ಚೇಂಜ್ ಮಾಡಬಹುದು. ನಮ್ದು ಫ್ಯಾಕಲ್ಟಿ ಎಕ್ಸ್ಚೇಂಜು, ಸ್ಟೂಡೆಂಟ್ ಎಕ್ಸ್ಚೇಂಜು ಹೆಚ್ಚಿನ ಕಲಿಬಹುದು. ಬೇರೆ ದೇಶದವರು ಎಸ್ಪೆಷಲಿ ಮೆಡಿಕಲ್ ವಿಶ್ವವಿದ್ಯಾಲಯ ನೀವು ತಗೊಂಡ್ರಿ ಅಂತಂದ್ರೆ ನಮ್ಮ ಜೊತೆ ಹೊಂದಾಣಿಕೆ ಹೊಂದಲಿಕ್ಕೆ
ಬಹಳ ಮುಂದಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿರುವಂತ ಮಟೀರಿಯಲ್, ನಮ್ಮಲ್ಲಿರುವಂತ ರೋಗಿಗಳ ವಿವಿಧ ಮ್ಯಾನಿಫೆಸ್ಟೇಷನ್ ಆಗುವಂತ ರೋಗಿಗಳ ಸಂಖ್ಯೆ ಅನ್ರಿ, ಬೇರೆ ಬೇರೆ ಡಿಸೀಸ್ ಅನ್ರಿ, ಅವ್ರಿಗೆ ಮಟೀರಿಯಲ್ ಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ನಮ್ಮ ಕಡೆ ಹೆಚ್ಚು ಆಗ್ಲಿಕ್ಕಿಲ್ಲ. ಬಟ್ ಇಂಥ ಸಂಯೋಜನೆಯಿಂದ ಅಲ್ಟಿಮೇಟ್ಲಿ ನಮ್ಮ ಕಮ್ಯುನಿಟಿಗೆ, ನಮ್ಮ ಜನರಿಗೆ ಹೆಲ್ಪ್ ಆಗ್ತದೆ ಹೊರತು ನಮಗಷ್ಟೇ ಅಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಇನ್ನೂ ವಿಶ್ವವಿದ್ಯಾಲಯವಾಗಿ ಹೆಚ್ಚು ಹೇಗೆ ಬೆಳಿಬೇಕು ಅನ್ನೋದನ್ನು ಆಲ್ರೆಡಿ ರೂಪರೇಷೆಗಳನ್ನು ಸರ್ ಹೇಳಿದ್ರು. ನಾವು ಆಫ್ ಕ್ಯಾಂಪಸ್ ಬೆಂಗಳೂರಲ್ಲಿ ಮಾಡ್ತೀವಿ, ಅಲ್ಲಿ ವಿಶೇಷವಾದಂತ ತರಬೇತಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಸರ್ ಅದು ಥಿಂಕಿಂಗ್ ಇವತ್ತಿಂದಲ್ಲ, ಆಫ್ಟರ್ 50 years ಏನ್ ಮಾಡ್ಲಕ್ಕ ಆಗ್ತದೆ. ನಾವೇನ್ರೆ ನ್ಯಾಚುರಲಿ ಹೇಳ್ತಾ ಇದ್ವಿ, ನಾವು ಮೊದಲು ಈಗ ಸದ್ ಲೇಟೆಸ್ಟ್ ಏನ್ ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಡಾಟಾ ಸೈನ್ಸು ಇಂಥದ್ದು ಮಾಡೋಣಂತ. ಸಿವಿಲ್ ಇಂಜಿನಿಯರಿಂಗ್ ಚಲೋ ಅಂತ ಕೆಟ್ಟಂತ ನಾ ಹೇಳೋದಿಲ್ಲ, ಅವೆಲ್ಲ ಬೇಕೇ ಬೇಕು. ಬಟ್ ಅದು ಈಗ ಆಲ್ರೆಡಿ ಟ್ರೆಡಿಷನಲ್ ಇದಾವೆ. ಹೊಸದು ಏನು ಮಾಡಬೇಕು ಅನ್ನೋದು ಸಹಿತ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಅಧ್ಯಕ್ಷರು ಮತ್ತು ಕುಲಾಧಿಪತಿಗಳಾದ ಎಂ.ಬಿ. ಪಾಟೀಲ್ ಸಾಹೇಬರು ಬಹಳ ವಿಸ್ತಾರವಾಗಿ BLD ವಿಶ್ವವಿದ್ಯಾಲಯ ಕಳೆದ 15 ವರ್ಷದಲ್ಲಿ ಯಾವ ರೀತಿ ಪ್ರಗತಿ ಹೊಂದಿದೆ ಅನ್ನುವಂಥ ಪಕ್ಷಿಗಳನ್ನು ಇಟ್ಟಿದ್ದಾರೆ. ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸಿಂಗಲ್ ಫ್ಯಾಕಲ್ಟಿ ಇತ್ತು, ಓನ್ಲಿ ಮೆಡಿಕಲ್ ಫ್ಯಾಕಲ್ಟಿ ಮಾತ್ರ ಇತ್ತು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅಲೈಡ್ ಸೈನ್ಸಸ್ ಬಹಳ ಪ್ರಾಮುಖ್ಯತೆ ಬಂದಿದೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಅವರಿಗೆ ಲ್ಯಾಬಾರ್ಟರಿ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್, ಪರ್ಫ್ಯೂಷನ್ ಟೆಕ್ನಾಲಜಿ, ಆಪರೇಷನ್ ಟೆಕ್ನಾಲಜಿ, ಅಲ್ಲೆಲ್ಲ ಒಳ್ಳೊಳ್ಳೆ ನೌಕರಿಗಳು ಸಿಗ್ತದೆ. ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಇನ್ ವೆಸ್ಟರ್ನ್ ಕಂಟ್ರೀಸ್ ಅಂಡ್ ಡೆವಲಪ್ ಕಂಟ್ರೀಸ್. ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಅಲೈಡೆನ್ಸಸ್ ಪ್ರೋಗ್ರಾಮ್ ಶುರು ಮಾಡಿದ್ದೇವೆ. ಅದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ. ಮೊನ್ನೆ ನಾವು ಎಂಟ್ರೆನ್ಸ್ ಟೆಸ್ಟ್ ಮಾಡಿದಾಗ ಸುಮಾರು 400 ಜನ ವಿದ್ಯಾರ್ಥಿಗಳು ನಮ್ಮ ಎಂಟ್ರೆನ್ಸ್ ಟೆಸ್ಟ್ ತಗೊಂಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು 40 ಸೀಟ್ ಸಲುವಾಗಿ. ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಎಷ್ಟು ಕಾಂಪಿಟೇಟಿವ್ ನಮ್ಮ BLD ಕೋರ್ಸಸ್ಗಳಿದೆ ಅಂತ. ಅದೇ ರೀತಿ ಫಿಸಿಯೋಥೆರಪಿ ಇಸ್ ಅನ್ ಅಪ್ಕಮಿಂಗ್ ಬ್ರಾಂಚ್ ಆಫ್ ಅಲೈಡ್ ಸೈನ್ಸಸ್. ಫಿಸಿಯೋಥೆರಪಿ ಮತ್ತು ಒಂದು ಡಿಪಾರ್ಟ್ಮೆಂಟ್ ಇತ್ತು, ಈಗ ಅದನ್ನು ನಾವು ಸ್ಕೂಲ್ ಆಫ್ ಫಿಸಿಯೋಥೆರಪಿ ಮಾಡಿದ್ದೇವೆ. ಅದಕ್ಕೂ ಸಹ ಒಂದು ನ್ಯಾಷನಲ್ ಕಮಿಷನ್ ಆಗಿದೆ. ಸೊ ಮುಂದಿನ ವರ್ಷದಿಂದ ನಾವು ಫುಲ್ ಫ್ಲೆಜ್ಡ್ ಬೋತ್ UG ಆಸ್ ವೆಲ್ as PG ಪ್ರೋಗ್ರಾಮ್, ಈಗ ಆಲ್ರೆಡಿ 2 ಬ್ಯಾಚ್ ಹೊರ ಬಂದಿದೆ. ಇನ್ನು ನೆಕ್ಸ್ಟ್ ಇಯರ್ PG ಪ್ರೋಗ್ರಾಮ್ ಸಹ ನಾವು ಪ್ರಾರಂಭ ಮಾಡಿದ್ದೀವಿ ಫಿಸಿಯೋಥೆರಪಿನಲ್ಲಿ. ಅದೇ ರೀತಿ ಒಂದು ವಿಶ್ವವಿದ್ಯಾಲಯಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳ ಮುಖ್ಯ ಅಂತ ಹೇಳಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಕೂಲ್ ಸಹ ಶುರು ಮಾಡಿದ್ದೇವೆ. ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ ಮತ್ತು ಲಾ ಡಿಪಾರ್ಟ್ಮೆಂಟ್. ಈ ಒಂದು ವಿದ್ಯಾರ್ಥಿಗಳು ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಲಾ ಶಿಕ್ಷಣ ಸಿಗಬೇಕು ಅಂತ ಲಾ ಕಾಲೇಜನ್ನು ಶುರು ಮಾಡಿದ್ದೀವಿ. ಇದು 2ನೇ ಬ್ಯಾಚ್ ಶುರುವಾಗ್ತಾ ಇದೆ. ಬೋತ್ 3 years LLB ಮತ್ತು 5 years LLB ಬಹಳ ಒಳ್ಳೆ ಡಿಮಾಂಡ್ ಇದೆ. ತಮ್ಮ ಮೂಲಕ ನಾನು ಜನತೆಗೆ ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, we have got state of art facility for a law college and very committed faculty. ಸೊ ವಿದ್ಯಾರ್ಥಿಗಳಿಗೆ ನಾವು ಒಳ್ಳೆಯ ಶಿಕ್ಷಣವನ್ನ ಲಾ ಸಬ್ಜೆಕ್ಟ್ ನಲ್ಲಿ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದೇ ರೀತಿ ನಮ್ಮ ಕುಲಾಧಿಪತಿಗಳಾದ ಶ್ರೀ BM ಪಾಟೀಲ್ ಅವರ ಆಶಯದಂತೆ ನಾವು ಒಂದು ಮೆಡಿಕಲ್ ಕಾಲೇಜ್ ಜೊತೆಗೆ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜನ್ನ, ಸ್ಕೂಲನ್ನ ನಾವು ನೆಕ್ಸ್ಟ್ ಇಯರ್ನಿಂದ ನಮ್ಮ ಹೊಸ ಕ್ಯಾಂಪಸ್ ನಲ್ಲಿ ಶುರು ಮಾಡ್ತಿದ್ದೇವೆ. and will mainly concentrate on artificial intelligence, vision language and different kind of things, so that our students will be definitely benefited. Whatever is available at Bangalore will be available here. ಇದೆಲ್ಲದರ ಜೊತೆಗೆ ಸಾಹೇಬ್ ಹೇಳಿದಾಗೆ ಬೆಂಗಳೂರು ಕ್ಯಾಂಪಸ್ ನಲ್ಲಿ, it is on the airport road, and we want to have inbuilt programs with western countries and western universities, and we are planning for state of the art infrastructure facilities as well as the instructional facilities, and at the earliest we will be launching our School of Engineering and Technology, School of Architecture, School of Pharmaceutical Sciences, and School of Law, and School of Management Studies, and School of Design at Bangalore campus, so that in the next 5 years ನಲ್ಲಿ BLD ವಿಶ್ವವಿದ್ಯಾಲಯ ಮತ್ತು BLD ಸಂಸ್ಥೆ not only at Bijapur but also at all India level in the capital city of Karnataka, ಬೆಂಗಳೂರಿನಲ್ಲಿ ಬೆಳವಣಿಗೆ ಆಗ್ತದೆ. ಇದೆಲ್ಲಕ್ಕೂ ಸಹ ನಿಮ್ಮೆಲ್ಲರ ಒಂದು ಹಾರೈಕೆ ಬೇಕಾಗ್ತದೆ, ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ನಾವು ನಮ್ಮ ಅಧ್ಯಕ್ಷರಾದ ಶ್ರೀ ಎಂ.ಬಿ. ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ವಿಲ್ ಅಶ್ಯೂರ್ ಯು ಟು ಗಿವ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಬೆಸ್ಟ್ ಆಫ್ ದ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಸೆಕೆಂಡ್ ಟು it will be first of its kind in entire Bijapur. Next, we are planning to take pharmacy college into the fold of university, Ayurved college into the fold of university, and nursing college into the fold of university. ಅದರ ಅಡ್ವಾಂಟೇಜ್ ಏನಾಗ್ತದೆ ಅಂದ್ರೆ, ಇನ್ನೊಂದು ಸರ್ ಹೇಳಿದಾಗೆ ನಾವು ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಟ್ ಮಾಡ್ಕೋಬಹುದು, ರಿಸರ್ಚ್ ನಾವು ಇಂಪ್ರೂವ್ ಮಾಡ್ಕೋಬಹುದು.
ಅದರಿಂದ ನಾವು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಇವತ್ತು ಒಂದು ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ BLD ವಿಷಯದಲ್ಲಿ ಆಗಿದೆ ಅನ್ನುವ ರೀತಿಯಲ್ಲಿ ನಾವು ಬಿಂಬಿಸಲಿಕ್ಕೆ ನಾವು ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಆಮೇಲೆ ಸರ್ ಆಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಇರತಕ್ಕಂಥ 2500 ವಿಶ್ವವಿದ್ಯಾಲಯಗಳ ಪೈಕಿ we are within 100 to 150 for the last 5 years. That itself indicates that BLD University is giving the best education. We are getting to challenges. Yeah. We are below 100. Yeah. Now we would like to come less than 100 so that we will be definitely iconic among the 100 universities. We are trying our level best. So we ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತೇವೆ ಈ ವಿಷಯದಲ್ಲಿ. ಆಮೇಲೆ ಆಯುರ್ವೇದಿಕ್ ಕಾಲೇಜಿನಲ್ಲಿ ಇತ್ತೀಚೆಗೆ ಇಂಟಿಗ್ರೇಟೆಡ್ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿ ಆಯುರ್ವೇದ ಕಾಲೇಜಿನಲ್ಲಿ ವಿತ್ ಆಲ್ ಫೆಸಿಲಿಟೀಸ್ ವಿ ಆರ್ ಓಪನಿಂಗ್ ಎನ್ ಅಲೋಪತಿ OPD ಸೆಂಟರ್ ವಿತ್ ಎಕ್ಸ್ರೇ ಫೆಸಿಲಿಟೀಸ್, USG ಫೆಸಿಲಿಟೀಸ್, diagnostic facilities and so on, so that under one roof they will get both the facilities of Ayurveda as well as allopathy. And we have got the best fleet of cardiac ambulances. Namale 6 cardiac ambulances ಇದೆ. We request you to publicize and popularize our vehicles, and we are giving at a very affordable cost and many times free of cost for those who cannot afford. So please make use of all these. And ನಮ್ಮ ನೆಕ್ಸ್ಟ್ 5 years ಪ್ಲಾನ್ ಅಲ್ಲಿ ಏನಂದ್ರೆ ಎವ್ರಿ ಮಂತ್ ಮಿನಿಮಮ್ 4 ಮಲ್ಟಿ ಡಯಾಗ್ನೋಸ್ಟಿಕ್ ಕ್ಯಾಂಪ್ಸ್ ಮಾಡಬೇಕು ಹಳ್ಳಿಗಳಲ್ಲಿ, ಅಂಡ್ ಬ್ರಿಂಗ್ ದ ಪೇಷಂಟ್ಸ್ ಹಿಯರ್ ಹೂ ಕೆನಾಟ್ ಅಫೋರ್ಡ್. ಅಂಡ್ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ ಅವರ್ಸ್ ಇಸ್ ಒನ್ ಆಫ್ ದಿ ಮೆಡಿಕಲ್ ಹಾಸ್ಪಿಟಲ್ ವೇರ್ ವಿತೌಟ್ ರೆಫರಲ್ ಬೈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡೈರೆಕ್ಟ್ಲಿ ದಿ ಪೇಷಂಟ್ ಕ್ಯಾನ್ ಕಮ್ ಟು ಅವರ್ ಹಾಸ್ಪಿಟಲ್. ದಟ್ ಈಸ್ ದ ಯುನಿಕ್ನೆಸ್ ಆಫ್ ಅವರ್ BLD ಹಾಸ್ಪಿಟಲ್. ಬೇರೆ ಎಲ್ಲ ಕಡೆಗೂ ಸಹ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಮಾಡಬೇಕು. Then only they can come for higher treatment. Whereas BLD ಒಂದು ಕಮಿಟ್ಮೆಂಟ್ ನೋಡಿ ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟ್, ನಮ್ಗೆ ಆಶ್ಚರ್ಯ ಆಗ್ತದೆ, ನಮ್ಮಲ್ಲಿ ಎಲ್ಲ ಡೆಲಿವರೀಸ್ ಫ್ರೀ ಆಫ್ ಕಾಸ್ಟ್. And we give kit of 3,000 rupees and 6,000 rupees for any patient who is coming for delivery here, which costs 10 to 12,000 rupees outside. That's the reason why we have got a good number of deliveries here, normal deliveries, cesarean deliveries and complicated deliveries, and patients are going with a smile. Yeah. This is what we wanted to submit. AVS ಆಯುರ್ವೇದ ಮಹಾವಿದ್ಯಾಲಯವು ಹೊಸದಾಗಿ ಸುಸಜ್ಜಿತವಾದ ಆಯುರ್ವೇದ ಎಕ್ಸ್ಟೆನ್ಷನ್ ಥರ ಇನ್ನೂ ಹೆಚ್ಚಿನ ಹಾಸಿಗೆಗಳುಳ್ಳ ಆಸ್ಪತ್ರೆಯನ್ನು ನವೀಕರಣಗೊಳಿಸಿ ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ. ಇದೇ 27ನೇ ತಾರೀಕಿನ ದಿವಸ ದಿವಂಗತ ಶ್ರೀಯುತ BM ಪಾಟೀಲರ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಅವತ್ತಿನ ದಿವಸ ಬೆಳಗ್ಗೆ 8 ಗಂಟೆಗೆ ಶ್ರೀ ಶ್ರೀ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ಸಂಸ್ಥಾನ ಬೆಂಗಳೂರು ಇವರುಗಳ ಅಮೃತಾಸ್ತಿಯಿಂದ ಹೈಟೆಕ್ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನೆ ಆಗಲಿದೆ. ಅದೇ ರೀತಿಯಾಗಿ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಸಲಕರಣೆಗಳುಳ್ಳ ಹೊಸ ಅಪೆಕ್ಸ್ ಬಾಡಿಯ ಯಾವ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿ ಹೊಸ ಶೈಕ್ಷಣಿಕ ಭವನದ ಉದ್ಘಾಟನೆಯನ್ನು ಕೂಡ ಅವತ್ತಿನ ದಿವಸ ಜರುಗಲಿದೆ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಉತ್ತರ ಭಾರತದಲ್ಲಿಯೇ ಸುಸಜ್ಜಿತವಾದ ಶೈಕ್ಷಣಿಕ ಭವನದ ಉದ್ಘಾಟನೆ ಅವತ್ತಿನ ದಿವಸ ಆಗಲಿದೆ. ಮುಂದಿನ ದಿನಗಳಲ್ಲಿ ಇನ್ನು ಒಂದು 5-6 ತಿಂಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಉದ್ಘಾಟನೆ ಮಾಡಿ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ನೆರವೇರಿಸಿ ಅದನ್ನು ಲೋಕಾರ್ಪಣೆಗೊಳಿಸಬೇಕನ್ನೋದು ನಮ್ಮೆಲ್ಲರ ಆಶಯ. ಇದರ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದ BLD ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ MB ಪಾಟೀಲ್ ಸರ್ ಅವರು ಅವತ್ತಿನ ದಿವಸ 27ನೇ ತಾರೀಕಿನ ದಿವಸ ಬೆಳಗ್ಗೆ 8 ಗಂಟೆಗೆ ವಹಿಸಲಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸುನಿಲ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಮತ್ತು ನಮ್ಮ ಜನಮಾನಸದ ತಿಳುವಳಿಕೆಗಳಲ್ಲಿ ಆಯುರ್ವೇದ ಕೇವಲ ರೋಗಿಗಳಿಗೆ ಮಾತ್ರ ಚಿಕಿತ್ಸೆ ಕೊಡ್ತದೆ ಅಂತಿತ್ತು. ಆದರೆ ಸ್ವಸ್ಥರು ಕೂಡ ಆರೋಗ್ಯವಂತರು ಕೂಡ ಆರೋಗ್ಯವಾಗಿರಬೇಕಾದ್ರೆ ಏನೇನೆಲ್ಲ ಆಯುರ್ವೇದದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಬೇಕು ಮತ್ತು ಆಯಾ ಟ್ರೀಟ್ಮೆಂಟ್ಗಳನ್ನು ಸೀಸನ್ ವೈಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷ ರೀತಿಯಲ್ಲಿ ನುರಿತ ವೈದ್ಯರು ಕೂಡ ಇವತ್ತು ತಯಾರಾಗಿದ್ದಾರೆ. ಆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಆ ಆಸ್ಪತ್ರೆ ಆವರಣದಲ್ಲಿ ಅಂತೇಳಿ ಇವತ್ತಿನ ದಿವಸ BLD ಮೆಡಿಕಲ್ ಕಾಲೇಜಿನ ಎಕ್ಸ್ಟೆನ್ಷನ್ OPDಗಳನ್ನು ಕೂಡ ಅಲ್ಲಿ ಸ್ಯಾಟಲೈಟ್ ಸೆಂಟರ್ ಥರ ಮಾಡಿ ಒಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅನ್ನು ಡೆವಲಪ್ ಮಾಡಿ ಜನಸಾಮಾನ್ಯರಿಗೆ ಕೂಡ ದೊರಕಬಹುದಂತ ಎಲ್ಲ ರೀತಿಯ ಆರೋಗ್ಯ ಸೌಲಭ್ಯಗಳು ಅಲ್ಲಿ ದೊರಕಲಿಕ್ಕೆ ಸಾಧ್ಯವಾಗ್ತವೆ. ಇವೆಲ್ಲವೂ ಕೂಡ ತಮ್ಮ ಗಮನಕ್ಕಿರಲಿ ಮತ್ತು ಜನರಿಗೆ ಈ ವಿಷಯಗಳನ್ನು ಮುಟ್ಟಿಸಲಿ ಅಂತ ಹೇಳಿ ನಾನು ಮಾತನಾಡ್ತೀನಿ.
ನಮಸ್ಕಾರ. ನಮ್ಮ ಅಧ್ಯಕ್ಷರಿಗೆ ಮತ್ತು ಸ್ಟೇಜ್ ಮೇಲೆ ಪ್ರತಿಯೊಬ್ಬರು ಗಣ್ಯರಿಗೆ, ನನ್ನ ಮೀಡಿಯಾ ಇವರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಫಾರ್ಮಸಿ ಕಾಲೇಜ್ ಪ್ರಿನ್ಸಿಪಾಲು. ನಾನು ಫಾರ್ಮಸಿ ಕಾಲೇಜು ಇಂಡಿಯಾಕ್ಕೆ ನಂಬರ್ 1 ಕಾಲೇಜು ನ್ಯಾಕ್ ಗ್ರೇಡಲ್ಲಿ 3.5 CGPA ತಗೊಂಡು 4 ಸ್ಕೇಲಲ್ಲಿ ಮತ್ತು ಟಾಪ್ 3rd ರ್ಯಾಂಕ್ ಔಟ್ಲುಕ್ ಐಕಿಯರಲ್ಲಿ ಟಾಪ್ 10 ಕಾಲೇಜಸಲ್ಲಿ ಫಾರ್ಮಸಿ ಕಾಲೇಜಸಲ್ಲಿ ಹೈಯರ್ ಎಜುಕೇಷನ್ ರಿವ್ಯೂವಲ್ಲಿ ಬಂದಿದ್ದಾರೆ. ಮತ್ತು ನಾನು ಹೇಳಬೇಕಾಗಿದ್ದು, ನಾವು ಸಂಶೋಧನೆಯಲ್ಲಿ ಟಾಪ್ನಲ್ಲಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಫಾರ್ಮಸಿ ಕಾಲೇಜಲ್ಲಿ ಇವತ್ತಿನ ದಿವಸ ಹೋಲಿಸ್ಟಿಕ್ ಎಜುಕೇಷನ್ ತಗೋತಾ ಇದ್ದಾರೆ. ಇವತ್ತಿನ ದಿವಸ ಯಾವ ರೀತಿ ಇದೆ ಅನ್ನೋ ಪರಿಸ್ಥಿತಿ, ನಮ್ಮ ವಿದ್ಯಾರ್ಥಿಗಳು ಎಲ್ಲ ಉದ್ಯೋಗಾವಕಾಶಗಳಲ್ಲಿ ಎಲ್ಲ ಉದ್ಯೋಗಗಳು ಪಡಿತಾ ಇದ್ದಾರೆ. ಮತ್ತು ಈಗ ನಾವು ಎಲ್ಲದರಲ್ಲೂ ಟಾಪ್ ಇದ್ದೇವೆ. ಈಗ ನೆಕ್ಸ್ಟ್ ನಾವು ನಮ್ಮ ಪ್ರಯತ್ನ ರಿಸರ್ಚಲ್ಲಿ ಅಕಾಡೆಮಿಕಲ್ಲಿ ಇತ್ತು. ಈಗ ನಾವು ಮೊನ್ನೆ ಭಾರತ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಆಕೃತಿ ಕೇಂದ್ರವನ್ನು ಶುರು ಮಾಡಿದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಪ್ರಯತ್ನ ಹಳ್ಳಿಗಳಿಗೆ ಹೋಗಿ ಅವರ ಸಂಶೋಧನೆಗಳು ಯಾವ ರೀತಿ ನಮ್ಮ ರೈತರಿಗೆ ಮುಟ್ಟಿಸ್ಬೇಕು ನಾವು ಮತ್ತು ಅವರ ಆದಾಯವನ್ನು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಬೇಕು, ನಮಗೆ ಎಲ್ಲರ ಆಶೀರ್ವಾದಗಳು ಬೇಕು ಅಂತ ಹೇಳಿ ಮಂಜುನಾಥ್ ಅಂತ ಪ್ರಭು ಅವಳಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಾಂಶುಪಾಲ. ಸಾಹೇಬ್ರೆ ಅಪ್ಡೇಟ್ ಮಾಡಿದಂಗೆ ನಮ್ಮ ಕಾಲೇಜ್ ನ್ಯಾಕಲ್ಲಿ ಇದು ಕಾಲೇಜ್ ಲೆವೆಲಲ್ಲಿ ಅಕ್ರೆಡಿಟೇಷನಲ್ಲಿ A+ ಗ್ರೇಡ್ ಇದೆ. ಮತ್ತು ಇರುವ ಎಲ್ಲ ಬ್ರಾಂಚ್ಗಳು MBA ಇದೆ ಅಂತ ಬ್ರಾಂಚ್ ವೈಸ್ ಮಾಡ್ತಾರಂತ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನಲ್ಲಿ ಎಲ್ಲ ಬ್ರಾಂಚ್ಗಳು ಅಕ್ರೆಡಿಟೇಷನ್ ಆಗಿದೆ. ಅದು ಮೈನ್ ಅಕ್ರೆಡಿಟೇಷನ್ನಲ್ಲಿ ಎಲ್ಲ ಫೆಸಿಲಿಟೀಸು ಇನ್ಕ್ಲೂಡಿಂಗ್ ಲೆಕ್ಚರ್ಸ್ಗಳು ಎಲ್ಲ ಅವೈಲಬಿಲಿಟಿ ನೋಡ್ಬಿಟ್ಟು ಹಾಗಾಗಿ ಎಲ್ಲ ಬ್ರಾಂಚ್ಗಳು ಅಕ್ರೆಡಿಟೇಷನ್ ಆಗಿದೆ. ಮತ್ತು ಇವಾಗ ಓವರಾಲ್ ಸ್ಟೂಡೆಂಟ್ಸ್ ಸ್ಟ್ರೆಂತ್ ನಮ್ಮಲ್ಲಿ ಅರೌಂಡ್ 4000 ಸ್ಟೂಡೆಂಟ್ಸ್ ಇದ್ದಾರೆ. ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ವಿತ್ PG ಆ್ಯಂಡ್ PhD ಪ್ರೋಗ್ರಾಮ್ಸ್ ಇದೆ. ಆಮೇಲೆ ನುರಿತ ಅಧ್ಯಾಪಕರು ಎಸ್ಪೆಷಲಿ ಈ ಟಾಪ್ IIT NITಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಿದ MTech ಇರ್ಬೋದು, PhD ಮಾಡಿದಂಥ ಅಧ್ಯಾಪಕರು ಇದ್ದಾರೆ. ಇವಾಗ ಆಲ್ರೆಡಿ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. CET ಕಡೆಯಿಂದ ಪ್ರಾಸೆಸ್ ಇವಾಗ ಎಂಟ್ರಿ ಬಿಟ್ಟಿದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಮ್ಮಲ್ಲಿ ಏನಂತ ಅಷ್ಟು ಬೇಡಿಕೆ ಕೋರ್ಸ್ಗಳು ಇನ್ಕ್ಲೂಡಿಂಗ್ ಸಿವಿಲ್ ಇಂಜಿನಿಯರಿಂಗ್ ಸೀಟ್ಸು ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಕಾಮೆಡ್ಗೆ ಮತ್ತು CET ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಇರೋಂಥ ಒಂದು ಪ್ಲೇಸ್ಮೆಂಟ್ ಯೂಶ್ವಲಿ ಈ ಕೋರ್ಸ್ಗಳಿಗೆ ಅಂದರೆ ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂತದ್ದು 350 ಆಲ್ರೆಡಿ ಆಗಿದೆ. ಮತ್ತು ಈಗ ನಡೀತಾನೆ ಇದೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದೆ. ಪ್ರತಿ ವೀಕ್ಲಿ 1 or 2 ಕಂಪ್ನೀಸ್ಗಳು ಕಾಲೇಜ್ ವಿಸಿಟ್ ಮಾಡ್ತಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜ್ 12 lakhs and above ಎಲ್ಲ ಬಂದು ಆಲ್ರೆಡಿ ಆಗ್ತಾ ಇದ್ದಾರೆ. ಇನ್ನು ಅವ್ರ ಹುಡುಗರು ಇನ್ನೂ ಓದ್ತಾ ಇದ್ದಾರೆ. ನನಗನ್ಸಿರೋ ಮಟ್ಟಿಗೆ ಆಲ್ಮೋಸ್ಟ್ ಒಂದು 80 to 90% ಪ್ಲೇಸ್ಮೆಂಟ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಇನ್ನೂ ಹೊಸ ಎಸ್ಪೆಷಲಿ ಸಾಹೇಬ್ ಹೇಳಿದಂಗೆ ಈ AIML ಮತ್ತು ಡಾಟಾ ಸೈನ್ಸು ಇನ್ ಫ್ಯೂಚರಲ್ಲಿ ಮೋರ್ ಡಿಮ್ಯಾಂಡಿಂಗ್. ಆಲ್ರೆಡಿ ಅಡ್ಮಿಷನ್ ಟ್ರೆಂಡು ಅದೇ ಥರ ಆಗ್ತಾ ಇದೆ. ಅದ್ರ ಜೊತೆಗೆ ಮತ್ತು ಈ ರೆಗ್ಯುಲರ್ ಕೋರ್ಸಸ್ ಲೈಕ್ ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸ್ ನಿಮಗೆ ಗೊತ್ತಿರಬೇಕು. ಇವಾಗ ಎಸ್ಪೆಷಲಿ ಇಂಡಿಯಾ ಈ ಸೆಮಿಕಂಡಕ್ಟರ್ ಟೆಕ್ನಾಲಜಿಯಲ್ಲಿ ನಮ್ಮ ಇಂಡಿಯಾದಲ್ಲೇ ಒಂದು ಯಾಕೆ ಟೆಕ್ನಾಲಜಿ ಸ್ಟಾರ್ಟ್ ಮಾಡ್ಬೋದು, ಎಸ್ಪೆಷಲಿ ಫ್ಯಾಬ್ರಿಕೇಷನ್ ಇಂಡಸ್ಟ್ರಿ. ಅದಕ್ಕೋಸ್ಕರ ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೂ ಫುಲ್ ಡಿಮ್ಯಾಂಡ್ ಇದೆ. ಮುಗಿಸಿದವ್ರಿಗೆಲ್ಲ ಒಳ್ಳೊಳ್ಳೆ ಕಂಪ್ನಿಗಳು ಇಲ್ಲೇ ಫ್ಯಾಬ್ರಿಕೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಅಪ್ಡೇಟ್ಸ್. ಸರ್, ಬೇರೆ ವಿಚಾರ ಕೃಷ್ಣಾ ಬೆಳದಂಡೆ ಯೋಜನೆ ಬಹಳ ನಿರ್ಲಕ್ಷ್ಯ ಆಗಿದೆ. ಈಗ ಇಲ್ಲಿ ಬೇಕೋ ಬೇಡ, ಅದೊಂದು ಬಹಳ ಸಮಸ್ಯೆ ಆಗಿದೆ ಸರ್ ರೈತರಿಗೆ. ಪ್ರೆಸ್ ಕಾನ್ಫರೆನ್ಸ್ ಇರೋದು BIT ಸಂಸ್ಥೆ ಕ್ಯಾಂಪಸ್ ನಲ್ಲಿ ಪೊಲಿಟಿಕಲ್ ಕ್ವಶನ್ಸ್ ಎಲ್ಲರೂ ಮುಗಿದಿದ್ದಾರೆ. ಓನ್ಲಿ ಓಕೆ UKP ರೈತರದಲ್ಲ, ಅದಕ್ಕೆ ಇದನ್ನೊಂದು ಆನ್ಸರ್ ಮಾಡ್ತೀನಿ ನಾನು. ಇನ್ಫೋಸಿಸ್ ಇಸ್ ಅಬೌಟ್ ಡೆವಲಪ್ಮೆಂಟ್. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು. ಈಗ ಪ್ರಸ್ತಾವನೆ ಇವತ್ತು ಬಂದಿತ್ತು. UKP 3ನೇ ಹಂತದ ನಾವು ಹಿಂದೆ ಏನು ಬೆಳಗಾಂನಲ್ಲಿ ಅಧಿವೇಶನ ನಡೆದಾಗ ನಾವು ಒಂದು ಸಭೆಯನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ. ಅವರು ಎಲ್ಲರೂ ಕೂಡ ನಾವು ಮೀಟಿಂಗ್ ಅನ್ನು ಮಾಡಿದ್ದೀವಿ. ರೈತರು ಕೂಡ ಅಲ್ಲಿ ಬಂದಿದ್ರು, ಜನಪ್ರತಿನಿಧಿಗಳು ಎಲ್ಲ ಇದ್ರು. ಎಲ್ಲರ ಬೇಡಿಕೆ ಏನಾಗಿತ್ತು ಅಂದ್ರೆ, ಹಿಂದೆ ಇದೇನೋ ಗೊಂದಲ ಸೃಷ್ಟಿಯಾಗಿತ್ತು, ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳಿ 521, 523, 522 2-3 ಹಂತದಲ್ಲಿ ಮಾಡಬೇಕಾಗಿತ್ತು ಅನ್ನೋದನ್ನ ಇವತ್ತು ಒಂದೇ ಹಂತದಲ್ಲಿ ಒನ್ ಗೋ ಮಾಡಬೇಕು ಅನ್ನೋದ 205 ಮಾಡೋದು ಅದು ನಿರ್ಣಯ. ನಿನ್ನೆ ಮುಖ್ಯಮಂತ್ರಿಗಳು ಮಾತ್ರ ನಿರ್ಣಯ ಆಗಿದೆ.
ಪರಿಹಾರಿಗೆ 2-3 ಪ್ರಸ್ತಾವನೆಗಳೇ ಬಂದಿದ್ದಾವೆ. ಕನ್ಸೆಂಟ್ ಅದಕ್ಕೆ ಈಗ ಅವತ್ತು ನಿರ್ಧಾರ ಆದಂಗೆ ಪ್ರಥಮ ಹಂತದಲ್ಲಿ ಎಲ್ಲ 75,000 ಎಕರೆ 70,000 ಎಕರೆ ಏನು ರೈತರ ಭೂಮಿಗಳಿರ್ತದೆ ಅವರಿಗೆ ಪರಿಹಾರವನ್ನ ಕನ್ಸೆಂಟ್ ಆಧಾರಿತ ಕೊಡಬೇಕು ಅನ್ನೋದನ್ನ. ಎರಡನೇದು ರಿಹ್ಯಾಬಿಟೇಷನ್ ಇದಕ್ಕೆ 2ನೇ ಹಂತ. 3ನೇ ಹಂತ ಸಿವಿಲ್ ವರ್ಕ್ಸ್ಗೆ ನೋಟಿಫಿಕೇಶನ್ ಬಾಕಿ ಇದೆ, ಅದೆಲ್ಲ ಮಾಡಲಿಕ್ಕೆ ಮತ್ತು ಅದನ್ನ ಮಾಡಬೇಕು. ಮತ್ತು ಸಿವಿಲ್ ವರ್ಕಿಗೆ ಬಹಳಷ್ಟು ಕಾರ್ಯಗಳು ಕೂಡ ಇವತ್ತು ಸ್ಥಾವರಗಳು ಮುಕ್ತಾಯ ಆಗಿದ್ದಾವೆ, ಮೇನ್ ಕ್ಯಾನಲ್ಸ್ ಆಗಿದ್ದಾವೆ, ಲ್ಯಾಟ್ರಲ್ಸು FICs ಹೀಗೆ ಕೆಲವೊಂದು ಕೆಲಸಗಳು ಬಹುತೇಕ ಕೆಲಸಗಳು ಮುಗಿದಿದ್ದಾವೆ. ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಲಾ ಮಿನಿಸ್ಟರ್ HK ಪಾಟೀಲ್ರು ಆಮೇಲೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಒಳಗಡೆ ಆಗುವಂಥದ್ದು ಮೇಜರ್ ಅವರಲ್ಲಿ ನಮ್ಮ ತಿಮ್ಮಾಪುರ್ ಅವರು ನನಗೆ ಮತ್ತು ಶಿವಾನಂದ ಪಾಟೀಲ್ರಿಗೆ ಮತ್ತು ಕೊಟ್ಟಿದ್ದಾರೆ. ನಾವು ಆ ರೈತರ ಜೊತೆ ಮತ್ತು ಅಲ್ಲಿ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಈಗ ಹೊಸಲ ಆಗಿದೆ, ಬೆಲೆಗಿಲೆ ಎಷ್ಟು ಆಗಬೇಕು ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಇವಾಗ ಅದರಲ್ಲಿ ಅವರ ರೈತರಿಗೆ ಖುಷಿಯಾಗುವ ರೀತಿಯಲ್ಲಿ ಅವರ ಬೇಡಿಕೆ ಹತ್ತಿರ ದಿವಸ ನಾವು ಇದನ್ನ ಇದು ಮಾಡಿ ಕನ್ಸೆಂಟ್, ಯಾಕಂದ್ರೆ ಬರೀ ನಾವು ಕನ್ಸೆಂಟ್ ಅನ್ನೋದನ್ನ ಮರ್ಟಿಕಲೈಸ್ ಆಗಬೇಕಾಗ್ತದೆ. ಆ ಕನ್ಸೆಂಟ್ ಇದನ್ನ ಮಾಡಲಿಕ್ಕೆ ನಾವು ದಿವಸ ನಿರ್ಣಯ ತೆಗೆದುಕೊಂಡಿದ್ವಿ. ಈಗ ಮಾತುಕತೆಯನ್ನು ಮಾಡ್ತೀವಿ. ಬಹಳ ಒಳ್ಳೆಯ ಡೆವಲಪ್ಮೆಂಟ್ ಇತ್ತು ಸರ್. ಒಂದು A 1 go 524 ವರೆಗೆ ಎಲ್ಲರಿಗೂ ಕೂಡ ನಾವು ಅದನ್ನು ಮಾಡುವಂಥದ್ದು ಹಂತವಾಗಿ ಮಾಡೋದಲ್ಲ. 524 ಮತ್ತು ರೈತರು ಏನು ಇವತ್ತು ಸಹ ಅಲ್ಲಿ ಮೊನ್ನೆ ಬೆಳಗಾವಿಯಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಅವರ ಬೇಡಿಕೆಗಳ ಅನುಗುಣವಾಗಿ ಸರ್ಕಾರ ಹತ್ತಿರ ಇವತ್ತು ಸಹ ಒಂದು ನಿರ್ಣಯನ ತೆಗೆದುಕೊಳ್ಳಲಿಕ್ಕೆ ಇದು ಮಾಡಿದೆ. ಶೀಘ್ರದಲ್ಲಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ. ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ಅಂಡ್ ಗುಡ್ ಡಿಸಿಷನ್. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಲ್ಯಾಂಗ್ವೇಜಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಈಗ ನಾವು ಫಸ್ಟ್ ಏನ್ ಮಾಡಿದೆ, ಈಗ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ ಅನೇಕ ಕೋರ್ಸಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಾನು ಕೂಡ ಇದೆ, ಕೇವಲ ಇದು ಅಂತಲ್ಲ. ಆದ್ರೆ ಈಗ ಅವ್ರು ಹೇಳುವಂತದ್ದು ಈ ಫಾರ್ಮಸಿ ಮತ್ತು ನರ್ಸಿಂಗು ಮತ್ತು ಆಯುರ್ವೇದಿಕ್ ಕಾಲೇಜಿನ ಇವತ್ತು ಫೋಲ್ಡ್ ತಗೊಂಡೆ. ಈಗ ಸ್ಟ್ಯಾಂಡರ್ಡ್ ಆಗಿತ್ತು, ಈಗ ಗೊತ್ತಿದೆ ಸ್ಟ್ಯಾಂಡರ್ಡ್ ಮೆಡಿಕಲ್ ಕಾಲೇಜ್ ಒಂದೇ ಆಗಿತ್ತು. ಅದರ ಅಂತ ಸ್ಟ್ಯಾಂಡರ್ಡ್ ಇದ್ದಾಗಲೂ ಕೂಡ ಸಾಧನೆ ಮಾಡಿದ್ವಿ. ಬೇರೆ ಕಡೆ ಸಹ ಬಹಳ ಸರಳವಾಗಿ ಇವತ್ತು ಸಹ ಅವ್ರಿಗೆ ನೀವು ನ್ಯಾಕ್ ನಲ್ಲಿ ಅಕ್ರೆಡಿಷನ್ ಆಗಲಿ ರಿಸರ್ಚ್ ಆಗಲಿ ಆಗ್ತಿತ್ತು. ನಮಗೆ ಸ್ಟ್ಯಾಂಡರ್ಡ್ ಕಾಲೇಜ್ಗೆ ಬಹಳ ಚಾಲೆಂಜಿಂಗ್ ಇರ್ತಿತ್ತು, ಬಹಳ ಕಷ್ಟಕರ ಇರ್ತಿತ್ತು. ಈಗ ಎಲ್ಲವನ್ನು ಕೂಡ ತಗೊಂಡ್ಕೊಂಡು ಹೋಲಿಸ್ಟಿಕ್ ಆಗಿ ಈಗೇನಾಗ್ತದೆ, ಎಲ್ಲರೂ ಬಂದ್ಬಿಟ್ರೆ ಆಲ್ಮೋಸ್ಟ್ ಇಟ್ ವಿಲ್ ಬಿಕಮ್ ಲೈಕ್ ಅ ಮೆಡಿಕಲ್ ಯೂನಿವರ್ಸಿಟಿ ತರ ಆಗ್ತದೆ. ಮತ್ತು ಯೂನಿವರ್ಸಿಟಿಯಲ್ಲಿ ಬೇರೆ ಕೇವಲ ಇದಷ್ಟೇ ಮಾಡ್ಬೇಕಂತಲ್ಲ, ಈಗ ಕಂಪ್ಯೂಟರ್ ಮಾಡ್ತಿದ್ದಾರೆ. ಆ ಯೂನಿವರ್ಸಿಟಿ ಅಡಿಯೇ ಲಾ ಯೂನಿವರ್ಸಿಟಿ ಮಾಡಿದ್ದಾರೆ, ಲಾ ಯೂನಿವರ್ಸಿಟಿ ಅದಾಗ ಮಾಡಿದ್ದಾರೆ. ಸೊ ತಾವು ಹೇಳಿದಂಗೆ ಅದನ್ನು ಕೂಡ ಮಾಡ್ತೀವಿ. 1200 ವಿದ್ಯಾರ್ಥಿಗಳಿಗೆ ಪೈಲಟ್ ಪ್ರೋಗ್ರಾಮ್ ಅಲ್ಲಿ ತೊಡಗಿಸಿಕೊಂಡಿದ್ದೀವಿ ಅಂತ. ಪೈಲಟ್ ಪ್ರೋಗ್ರಾಮ್ ಇನ್ಕ್ಯುಬೇಷನ್ ಸೆಂಟರ್ BF ಫೌಂಡೇಶನ್ ಫಾರ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ ಹೊಸದಾಗಿ BLD ಸಂಸ್ಥೆ ವತಿಯಿಂದ ಮಾಡಿರೋದು. ಈಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಹೊರತುಪಡಿಸಿ ಈಗ ಜಾಸ್ತಿ ಡಿಮ್ಯಾಂಡ್ ಇರೋದು ಅಥವಾ ನಾವೆಲ್ಲರೂ ಮಾಡಬೇಕಾಗಿದೆ ಈ ಸ್ಟಾರ್ಟ್ಅಪ್ ಕಲ್ಚರ್. ಸ್ಟಾರ್ಟ್ಅಪ್ ಅನ್ನ ಹೆಂಗ್ ಇನ್ಕ್ಯುಬೇಟ್ ಮಾಡಬೇಕು, ಮುಂದೆ ಅದನ್ನ ಹ್ಯಾಂಡ್ ಓವರ್ ಮಾಡಿ ಮಾರ್ಕೆಟ್ ರೀಚ್ ಆಗುವವರೆಗೆ ವಿದ್ಯಾರ್ಥಿಗಳಿಗೆ ಯಾವ ತರ ಸಹಾಯ ಮಾಡಬೇಕು, ಅದು ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಮ್ಮ ಅಲ್ಯೂಮ್ನೈ ಸ್ಟೂಡೆಂಟ್ಸ್ ಪಾಸ್ ಔಟ್ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗಲಿ ಅಂತ ಹೇಳಿ. ಈಗ ದೇಶಪಾಂಡೆ ಫೌಂಡೇಶನ್ ಹುಬ್ಳಿಲಿತ್ತು, ಅದೇ ತರ BM ಪಾಟೀಲ್ ಫೌಂಡೇಶನ್ ಇನ್ನು ವಿಜಯಪುರ, ಈ 4 ಕರ್ನಾಟಕಕ್ಕೆ ಕ್ಯಾಟರ್ ಮಾಡ್ಲಿಕ್ಕಾಗಿ ಸ್ಟಾರ್ಟ್ ಮಾಡಿರುವಂತದ್ದು ಒಂದು ಇನೋವೇಷನ್ ಅಂಡ್ ಇನ್ಕ್ಯುಬೇಷನ್ ಸೆಂಟರ್. ಇದು ಸುನಿಲ್ ಗೌಡ್ರ ಕನಸು. ಅದನ್ನ ಈಗ 27ನೇ ತಾರೀಕಿಗೆ ಲಾಂಚ್ ಆಗ್ಲಿಕ್ಕೆ. ಅದಕ್ಕೆ ಪೂರಕವಾಗಿ ಈಗ 1200 ವಿದ್ಯಾರ್ಥಿಗಳಿಗೆ ಒಂದು ಹ್ಯಾಕಥಾನ್ ಅಂತ ಲಾಸ್ಟ್ ಮಂತ್ ಮಾಡಿದ್ವಿ. ಅದರಲ್ಲಿ ಆಲ್ರೆಡಿ ಆ ಸ್ಟೂಡೆಂಟ್ಸ್ 6-7 ಕಂಪನಿಯವ್ರನ್ನ ಅವ್ರನ್ನ ಹೈರ್ ಮಾಡಿದ್ದಾರೆ ಇಂಟರ್ನ್ಶಿಪ್ ಮತ್ತು ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ಗೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗಲಿ ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ನಂದು ಒಂದು ಆಸೆ ಇದೆ, ಈಗ ಅವಕಾಶ ಇದೆ. ಎಲ್ಲರೂ ಕಾಂಟ್ಯಾಕ್ಟ್ ಎಲ್ಲ ಇಂಡಸ್ಟ್ರೀಸ್ ಬರೋದ್ರಿಂದ ನಾನು ಲಾಸ್ಟ್ ಈಗೆಲ್ಲ ಇಂಡಸ್ಟ್ರೀಸ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಮೊನ್ನೆ ಟೊಯೋಟದ ಕೆಲವೋಸ್ಕರವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಬಂದು ವಿಜಯಪುರ ಜಿಲ್ಲೆಯ ಎಂಟೈರ್ ನಾಟ್ ಓನ್ಲಿ BLD ನಮ್ಮ ಕ್ಯಾಂಪಸ್ ನಲ್ಲಿ ನಾವು ಕಂಡಕ್ಟ್ ಮಾಡಿದ್ರು, ಎಂಟೈರ್ ITIs ಡಿಪ್ಲೊಮಾಸ್ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಸುಮಾರು 450
50 ಜನರಿಗೆ ಇವತ್ತು ದಿವಸ ಟೊಯೋಟೋ ಕಿರ್ಲೋಸ್ಕರ್ ಜಾಬ್ ಸಿಕ್ತು. ಮನೆ ನೈಡೆಕ್ನವ್ರು ಕೂಡ ಬಂದಿದ್ರು, ಅವರು ಕೂಡ ಇವತ್ತು ದಿವಸ ಎಂಪ್ಲಾಯ್ಮೆಂಟ್ ಮಾಡೋದು. ಈಗ ಫಾಕ್ಸ್ಕಾನ್ವರೆಗೂ ಹೇಳಿದೆ, ಅವರು ಬರ್ತಾ ಇದ್ದಾರೆ. ಹೀಗೆ ನನ್ನ ಒಂದು ಉದ್ದೇಶ ಒಂದು 5 ರಿಂದ 10 ಸಾವಿರ ಇವತ್ತು ದಿವಸ ನಮ್ಮ ವಿದ್ಯಾರ್ಥಿಗಳು ಏನು ಇವತ್ತು ದಿವಸ ನಮ್ಮಲ್ಲಿ ITI ಡಿಪ್ಲೊಮಾ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ, ಅಥವಾ ವೇರಿಯಸ್ ಇದು ಇದ್ದಾರೆ. ಈ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋದ್ರಿಂದ ಅಟ್ಲೀಸ್ಟ್ ನಾವು ಒಂದು 5-10 ಸಾವಿರ ಮಕ್ಕಳಿಗೆ ನಾವು ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಸರ್. ಇನ್ನೊಂದು ಪಾರ್ಟು ಇಂಡಸ್ಟ್ರೀಸ್ ಬರಬೇಕು, ಅದು ಡಿಫ್ರೆಂಟ್. ಈಗ ವಿವಿಧ ಕಂಪನಿಯಲ್ಲಿ ನಮ್ಮಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳನ್ನ ಸಿಲೆಕ್ಟ್ ಮಾಡಿ, ನೀವು ಯಾರು ಸಿಲೆಕ್ಟ್ ಮಾಡಿ ಅಂತ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊತಾ ಇದ್ದೀವಿ. ಇಟ್ಸ್ ಕಂಟಿನ್ಯೂಸ್ ಪ್ರೊಸೆಸ್. ಈಗ ನನ್ನ ಅವಧಿಯಲ್ಲಿ ಕನಿಷ್ಠ ಪಕ್ಷ ಒಂದು 5-10 ಸಾವಿರ ದಿವಸ ಇವರಿಗೆ ಜಾಬ್ಸ್ ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಟೊಯೋಟೋ ಕಿರ್ಲೋಸ್ಕರ್ ಆಗಿದೆ, ನೈಡಕ್ ಆಗಿದೆ, ಫಾಕ್ಸ್ಕಾನ್ ಮತ್ತು ಇನ್ನಿತರ ಕಂಪನೀಸ್ ಕೂಡ ಎಲ್ಲರೂ ಕೂಡ ಯಾವುದು ಅಲ್ರಿ ಜಾಬ್ಸ್, ಟಾಕಿಂಗ್ ಅಬೌಟ್ ಜಾಬ್ಸ್. ಅದು ಬೇಡ ಆಯ್ತಲ್ಲ, ಈಗ ಇದು ಅದು ಪ್ರಶ್ನೆ ಇದೆ. ಈಗ ಅದು ಬೇಡ ಏನ್ರಿ, ಅದೆಲ್ಲ ಈಗ ಇವತ್ತು ಅದೊಂದು UKP ಬಹಳ ಮಹತ್ವ ಇತ್ತು, ಅದು ಕ್ಯಾನ್ಸಲ್ ಮಾಡಿದ್ದೀನಿ. ಅವ್ರು ದೇವರಹಳ್ಳಿ ಉಳಿದಿದ್ದೆಲ್ಲರೂ ಕೂಡ ಅದಕ್ಕೆ ಸೆಪರೇಟ್ ಆಗಿ ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು.